ಸಾಮಾನ್ಯ ಸಾರ ಪರಮಾಗಮದ ಮೇಲೆ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೆ ಉದಿಸಿ ಬಂದಿರುವಂಥ ಕಲಶರೂಪದ ಕಾವ್ಯಗಳ ಮೇಲೆ ರಾಜಮಲ್ಲಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದ್ದೇ ಇದೆ. ನಿರ್ಜರ ಅಧಿಕಾರದ 9ನೇ ಕಲಶ ಇದೆ. अच्छा स्वयमुच्चरन्ति यदिमा संवेदनव्यक्तयो निष्ठिताखिलभावमण्डलरस प्राभारमत्ता इव यस्याभिन्नरस स एष भगवान् एकोऽप्यनेकी भवन् वल्गत्युत्कलिकाभिरद्भुतनिधि चैतन्यरत्नाकरा. ಹೇಗಿದೆ ಅಭಿನ್ನ ರಸ? ಎಷ್ಟು ಪರ್ಯಾಯಗಳಿವೆ, ಅವುಗಳಿಂದ ಭಿನ್ನ ಸತ್ತ ಇಲ್ಲ, ಒಂದೇ ಸತ್ವವಿದೆ. ಮತ್ತೆ ಹೇಗಿದೆ ಭಗವಾನ್? ಜ್ಞಾನ, ದರ್ಶನ, ಸುಖ, ವೀರ್ಯ ಇತ್ಯಾದಿ ಅನೇಕ ಗುಣಗಳಿಂದ ವಿರಾಜಮಾನವಿದೆ. ಭಗವಾನ್ ಶಬ್ದದ ಅರ್ಥ ಏನು ಮಾಡಿದ್ದಾರೆ? ಜ್ಞಾನ, ದರ್ಶನ, ಸುಖ, ವೀರ್ಯ ಇವೇ ಮೊದಲಾದ ಅನೇಕ ಗುಣಗಳಿಂದ ವಿರಾಜಮಾನ ಇದೆ. ಇಲ್ಲಿ ಜ್ಞಾನ, ದರ್ಶನ, ಸುಖ, ವೀರ್ಯ ಅಂತೂ ಅನಂತ ಚತುಷ್ಟಯ ಇದ್ದು ಅವ ಅರ್ಹಂತರಲ್ಲೇ ಪ್ರಗಟ ಇದ್ದಾವೆ. ಅವರು ಪ್ರತ್ಯಕ್ಷ ಭಗವಂತ ಆಗಿದ್ದಾರೆ. ಭಗವಂತರ ಸ್ವರೂಪ ಅನಂತ ಚತುಷ್ಟಯಮಯ ಇದೆ ಅನ್ನುವುದ ಆಗಮದಲ್ಲಿ ಬೇಕಾದಷ್ಟು ಬಾರಿ ಬರ್ತಿದೆ. ಇನ್ನು ಅವೇನು ಪ್ರಗಟ ಆಗಿದ್ದಾವೆ ಅನಂತ ಚತುಷ್ಟಯ, ಅವನಲ್ಲೇ ಮೂರು ಕಾಲದಲ್ಲೂ ವಿರಾಜಮಾನವೇ ಇದ್ದಾವೆ. ಆತ್ಮನಲ್ಲೇ ದರ್ಶನ, ಜ್ಞಾನ, ಸುಖ, ವೀರ್ಯ ಇವೇ ಮೊದಲಾದ ಅನಂತ ಗುಣಗಳ ಅವನಲ್ಲೇ ಅನಾದಿಯಿಂದಲೂ ಅರ್ಥಾತ್ ಯಾವಾಗಲೂ ಇದ್ದಾವೆ. ಹೀಗಿರುವ ವೇಳೆದೊಳಗ ಅವನನ್ನ ವರ್ತಮಾನದೊಳಗನ ಭಗವಾನ್ ಆತ್ಮ ಅಂಥೇಳಿ ಹೇಳಿದ್ರೆ ಅದರ ಬಗ್ಗೆ ವಿರೋಧ ಮಾಡುವ ಅವಶ್ಯಕತೆ ಏನಿತ್ತು? ಅವ ಮೂರು ಕಾಲದಲ್ಲೂ ಈ ಅನಂತ ಗುಣಗಳಿಂದ ವಿರಾಜಮಾನ ಇದ್ದಾನೆ ಅನ್ನೋದು ಶಾಸ್ತ್ರಾಧಾರಣ ಇದೆಲ್ಲ. ಇನ್ನು ಅರ್ಹಂತರಲ್ಲೇ ಅವೇನು ಪ್ರಗಟ ರೂಪದಿಂದ ವ್ಯಕ್ತ ಆಗಿದ್ದಾವೆ. ಆ ವ್ಯಕ್ತತೆಯ ಕಾರಣದಿಂದನ ಅವರಿಗೆ ಭಗವಂತತೆ ಪ್ರಾಪ್ತ ಆದದ್ದೇ ಇದೆ. ಹಾಗಾದರೆ ಯಾವುದು ಶಕ್ತಿ ರೂಪದಿಂದ ಇರ್ತಿದೆಯೋ ಅದುವೇ ವ್ಯಕ್ತ ಆಗ್ತಿದೆಯಲ್ಲ. ಹೀಗಿರುವ ವೇಳೆದೊಳಗ ನೀ ಭಗವತ್ ಸ್ವರೂಪಿದ್ದೆಯಪ್ಪ, ಪ್ರತಿಯೊಂದು ಜೀವ ಭಗವಾನ್ ಭಗವಾನ್ ಭಗವಂತವೇ ಇದೆ ಅನ್ನುವ ದ್ರವ್ಯಾರ್ಥಿಕನಯದ ಕಥನದ ವಿರೋಧ ಮಾಡುವ ಅವಶ್ಯಕತೆ ಏನಿರ್ತಾರೆ? ವಿರೋಧ ಮಾಡುವುದು ಏನು ನಡೆದು ಹೋಗಿದೆ ಅಥವಾ ನಡೀತಾ ಇದ್ರೂ ಕೂಡ ಅದೇನು ಧರ್ಮಾಭಿಮಾನದ ಲಕ್ಷಣ ಅಲ್ಲ, ಅದು ಕೇವಲ ಅಜ್ಞಾನದ್ದೇ ಲಕ್ಷಣ. ಏನು ಮಾಡುವುದು?
ಅಜ್ಞಾನವನ್ನೇ ಪ್ರಸ್ತುತಪಡಿಸಿ ಜ್ಞಾನಿಯ ವಿರೋಧ ಮಾಡುವಂಥ, ಪ್ರಕಟ ರೂಪದಿಂದ ವಿರೋಧ ಮಾಡುವಂಥ ಮತ್ತು ಆ ವಿರೋಧದ ಅನುಮೋದನೆ ಮಾಡುವಂಥ ಜೀವರುಗಳಿಗೆ ಜೈನ ಕುಲದೊಳಗೆ ಉತ್ಪತ್ತಿ ಆದದರ ಅಥವಾ ಸಾಕ್ಷಾತ್ ತ್ರಿಲೋಕ ಪೂಜ್ಯ ಪ್ರಭುವನ್ನ ಆರಾಧಿಸುವ ಪರಂಪರೆಯಲ್ಲಿ ತಾವು ನಡ್ಕೊಂಡು ಬರ್ತಾ ಇದ್ದದ್ದ ಏನು ಲಾಭ ಆಯಿತು? ಅರೆ, ಜ್ಞಾನಿಯ ವಿರೋಧ, ಜ್ಞಾನದ ವಿರೋಧ, ಜ್ಞಾನ ಮಾರ್ಗದ ವಿರೋಧ ಇದು ಬರೀ ವರ್ತಮಾನದ ಅಜ್ಞಾನ ಅಲ್ಲ, ಇದು ಭವಿಷ್ಯದೊಳಗ ಅನಂತ ಕಾಲದವರೆಗೆ ಅಜ್ಞಾನದ ಪರಂಪರೆಯನ್ನು ನಡೆಸುವಂಥ ಒಂದು ಪ್ರಕ್ರಿಯೆ ಇದೆ, ಪ್ರವೃತ್ತಿ ಇದೆ ರೀ. ಭಗವಾನ ಆತ್ಮ ಅನ್ನುವಂಥ ಶಬ್ದ ಯೋಗಸಾರ ಪ್ರಭೃತದಲ್ಲೇನೂ ಬಂದಿದೆ. ಕಾಲ ಕಾಲಕ್ಕ ಆ ಪ್ರಕಾರದ ಶಬ್ದ ಅಥವಾ ಆ ಶಬ್ದದ ಪ್ರಯೋಗ ಜೈನಾಚಾರ್ಯರ ಮಾಡ್ತಾನೆ ಬಂದಿದ್ದಾರೆ. ಜೈನ ದರ್ಶನದ ಆಶ್ರಯ ಮಾಡಿ ನಿಜವಾಗಿ ಲಾಭಾನ್ವಿತ ಆಂತರ್ಯದೊಳಗ ಆಗಿರುವಂಥವರು ಕೂಡ ಅವನನ್ನು ರಾಗರೂಪವನ್ನಾಗಿ, ಕಷಾಯ ರೂಪವನ್ನಾಗಿ, ಗತಿ ರೂಪವನ್ನಾಗಿ ಆಗಲಿ ನೋಡಲೇ ಇಲ್ಲ, ನೋಡೋದನ್ನ ಇಲ್ರಿ. ಯಾವನನ್ನ ದೇಹದೊಳಗೆ ಇರುವಂಥ, ಗತಿಗಳಲ್ಲೇ ಇರುವಂಥ, ಕಷಾಯ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ, ಶುಭರಾಗ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ, ವ್ರತಾದಿಗಳ ರೂಪದಿಂದ ಪರಿಣಮನ ಮಾಡ್ತಾ ಇರುವಂಥ, ಯಾವುದೇ ಪ್ರಕಾರದ ಪರಿಣಮನ ಮಾಡ್ತಾ ಇರುವ ಜೀವನನ್ನ ಅವರು ಕೇವಲ ಯಾವ ರೂಪದಿಂದ ನೋಡಿದರು? ಜ್ಞಾನ, ದರ್ಶನ, ಸುಖ, ವೀರ್ಯ ಇತ್ಯಾದಿ ಅನಂತ ಗುಣಗಳಿಂದ ವಿರಾಜಮಾನನೇ ಇದ್ದಾನೆ. ಅರೆ, ಈಗ ಭಲೆ ಬೇಕಾದ್ರೆ ಪರ್ಯಾಯದೊಳಗ ಅವನಲ್ಲಿ ರಾಗಿರಬಹುದು, ಕಷಾಯ ರೂಪದ ಪರಿಣಮನ ಇರಬಹುದು, ಗತಿಗಳಲ್ಲೇ ಇರಬಹುದು ಅವ. ಆದರೆ ನಿಜವಾಗಿ ಅವನ ಸ್ವರೂಪ ಹೇಗಿದೆ? ಜ್ಞಾನ, ದರ್ಶನ, ಸುಖ, ವೀರ್ಯ ಇವೇ ಮೊದಲಾದ ಅನಂತ ಗುಣಗಳಿಂದ ವಿರಾಜಮಾನತೆ ಏನಿದೆ ಅದುವೇ ಆತ್ಮನ ಸ್ವರೂಪ ಇದೆ. ಅದಕ್ಕಿಲ್ಲಿ ಈ ಜ್ಞಾನ, ದರ್ಶನ, ಸುಖ, ವೀರ್ಯಗಳಿಂದ ಸಹಿತ ಯಾವಿದ್ದಾನೋ, ಇವುಗಳಿಂದ ಯಾವ ವಿರಾಜಮಾನ ಇದ್ದಾನೋ ಅವ ಭಗವಾನ್ ಇದ್ದಾನೆ ಅಂಥೇಳಿ ಹೇಳಿದ್ದಾರೆ. ಇಲ್ಲಿ ನಿರ್ಜರೆಯ ಮಾತು ಹೇಳ್ತಾ ಇದ್ದಾರೆ ಅಂದ ಮೇಲೆ ಮೋಕ್ಷದ ಮಾತು ಅಥವಾ ಕೇವಲಿ ಪರಮಾತ್ಮನ ಮಾತಂತೂ ಅಲ್ರಲ್ಲ. ಕೇವಲಿ ಪರಮಾತ್ಮನ ಜೀವನದೊಳಗ, ಅರಹಂತ ಪ್ರಭುವಿನ ಜೀವನದೊಳಗ, ಅರ್ಥಾತ್ ಅನಂತ ಚತುಷ್ಟಯ ರೂಪದಿಂದ ವಿರಾಜಮಾನ ಅಥವಾ ಪ್ರಗಟ ವಿರಾಜಮಾನ ಇರುವಂಥ ಅವರದ ಕಥೆ ಅಂತೂ ಅಲ್ಲಲ್ಲ. ಇದು ಕಥನ ನಿರ್ಜರ ತತ್ವದ್ದು ನಡೆದದ್ದು ಇದೆ. ಹಾಗಾದರೆ ಇದು ಯಾರ್ದು ಇದೆ? ಯಾರ ಆಶ್ರಯ ಮಾಡುವುದರಿಂದ, ಯಾರ ಶ್ರದ್ಧೆ ಮಾಡುವುದರಿಂದ, ಯಾರನ್ನ ಜ್ಞಾನದೊಳಗೆ ಸ್ವೀಕಾರ ಮಾಡುವುದರಿಂದ ಕರ್ಮದ ನಿರ್ಜರೆ ಆಗ್ತಿದೆ ಅನ್ನುವ ಮಾತು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಕ್ಷಣ ವಿಚಾರ ಮಾಡೋದ, ಅವರನ್ನ ನಮ್ಮ ಜ್ಞಾನದೊಳಗೆ ಯಾರನ್ನ ಅನಂತ ಚತುಷ್ಟಯ ಯಾರದು ಪ್ರಗಟ ಆಗಿದೆಯಲ್ಲ, ಸಮವಸರಣದೊಳಗೆ ಮಂಡಿಸಿರುವಂಥ ಅರಹಂತ ಪ್ರಭು ಇದ್ದಾರಲ್ಲ, ಅವರ ಶ್ರದ್ಧೆ ಮಾಡುವುದರಿಂದ, ಅವರನ್ನು ಜ್ಞಾನದೊಳಗೆ ತೆಗೆದುಕೊಂಡ ಪರಿಣಮನ ಮಾಡುವುದರಿಂದ ನಿರ್ಜರೆ ಆಗ್ತಿದೆ ಅಂದರೆ ಇಲ್ಲ. ಹಾಗಾದ್ರೆ ಇಲ್ಲಿ ಸ್ಪಷ್ಟ ಏನಾಯಿತು? ನಿರ್ಜರೆಯ ಸಲುವಾಗಿ ಅತ್ಯಂತ
ಸ್ಪಷ್ಟ ಇದೆ. ಜೀವ ಕೇವಲ ಜ್ಞಾನದ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ ಅಥವಾ ಪರಮಾತ್ಮ ದಶೆಯ ಪ್ರಾಪ್ತಿ ಆಗುವ ಸಲುವಾಗಿ ಜೀವನಿಗೆ ಅವನು ತನ್ನನ್ನು ಆ ಪರಮಾತ್ಮ ದಶೆಯಲ್ಲಿ ಯಾವುದು ಪ್ರಕಟ ಇದೆಯಲ್ಲ ಆ ರೂಪದಿಂದ ವಿರಾಜಮಾನ ಇರುವಂಥ ಆತ್ಮನನ್ನೇ ಜ್ಞಾನದೊಳಗೆ ತಂದುಕೊಂಡು ಪರಿಣಮಿಸಬೇಕಾಗ್ತಿದೆ ಅಂದರೆ ಅಥವಾ ಪರಿಣಮಿಸುವುದರಿಂದನ ಕರ್ಮಗಳ ನಿರ್ಜರೆ. ಅರೆ, ಯಾರಿಗೆ ಸಾಕ್ಷಾತ್ ಬಹಿರಾತ್ಮತೆಯನ್ನು ಬಿಟ್ಟುಕೊಟ್ಟ ಸಂಸಾರ, ಶರೀರ, ಗತಿಗಳ ಭೋಗ, ಸುಖ, ದುಃಖ, ರಾಗ, ವಿಕಾರ ಇವೆಲ್ಲವುಗಳಿಂದ ಶಾಶ್ವತವಾಗಿ ಬಿಡುಗಡೆ ಹೊಂದುವ ಬಯಕೆ ಯಾರ ಆಂತರ್ಯದೊಳಗ ನಿಜವಾಗಿನ ಉತ್ಪನ್ನ ಆಗಿದೆ, ಆ ಜೀವರುಗಳ ಆ ಪರಮಾತ್ಮ ದಶೆಯೊಳಗ ಯಾರ ವಿರಾಜಮಾನ ಇದ್ದಾರೋ ಅಂಥದೇ ಸ್ವಭಾವ ತನ್ನದು ಇದೆ ಅನ್ನುವುದರ ಅನುಭೂತಿ ಪೂರ್ವಕ ಅದರ ಜ್ಞಾನ ರೂಪದಿಂದ ಪರಿಣಮನ ಮಾಡುವುದೇನಿದೆ ಇದು ಒಂದೇ ಆ ಅವಸ್ಥೆಯ ಪ್ರಾಪ್ತಿಯ ಉಪಾಯ ಇದೆ. ಅದನ್ನೇ ಆಗಮಿಕ ಭಾಷೆಯೊಳಗ ನಿರ್ಜರ ಅಂತೇಳಿ ಹೇಳಿದ್ದಾರೆ. ನಿರ್ಜರೆ ಕರ್ಮದ ಆಗೋದಿರುವುದಿಲ್ಲ. ಕರ್ಮದ ನಿರ್ಜರೆ ಕರ್ಮದೊಳಗ, ಜಡ ಕರ್ಮಗಳ ನಿರ್ಜರೆ ಜಡದೊಳಗ ತನ್ನಷ್ಟಕ್ಕೆ ತಾನೇ ತನ್ನ ಸ್ವಕಾಲದೊಳಗ ಅದು ಆಗುತ್ತಿದೆ. ಅದನ್ನು ಜೀವ ಮಾಡೋದು ಸಾಧ್ಯ ಇಲ್ಲ. ಏನು ಅಷ್ಟ ಕರ್ಮಗಳೇನಿದಾವೆ ಅಥವಾ 4 ಘಾತಿ ಕರ್ಮಗಳೇನಿದಾವೆ ಅವುಗಳ ನಿರ್ಜರೆಯನ್ನು ಜೀವ ಮಾಡೋದು ಸಾಧ್ಯ ಇಲ್ಲ. ನಿರ್ಜರೆ ಅಂತಂದ್ರೆ ಏನು? ಕರ್ಮರೂಪದಿಂದ ಅದೆಷ್ಟೋ ಕಾಲದಿಂದ ಕರ್ಮರೂಪವಾಗಿ ಜೀವದ ಸತ್ತಾದೊಳಗೆ ಏಕಕ್ಷೇತ್ರಾವಗಾಹ ರೂಪದಿಂದ ಬಿದ್ದಿರುವ ಪುದ್ಗಲ ಸ್ಕಂದಗಳ ಕರ್ಮರೂಪದ ಅವಸ್ಥೆಯನ್ನು ಬಿಟ್ಟುಕೊಟ್ಟ ಅಕರ್ಮರೂಪ ಆಗುವುದಕ್ಕೆ ನಿರ್ಜರೆ ಅಂಥೇಳಿ ಹೇಳ್ತಾರೆ. ಹಾಗಾದ್ರೆ ಆ ನಿರ್ಜರೆಯನ್ನು ಯಾವ ಜೀವ ಮಾಡುವುದಿಲ್ಲ, ಮಾಡೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದನ್ನು ಮಾಡುವುದರಿಂದ ಇವನಿಗೆ ಯಾವ ಲಾಭ ಆಗುವುದಿಲ್ಲ. ಅದು ಪರದ್ರವ್ಯದ ಕಾರ್ಯ ಇದೆ ನೋಡ್ರಿ. ಇವು ಮಾಡೋದಂತೂ ಸಾಧ್ಯನೇ ಇಲ್ಲ. ಒಂದು ವೇಳೆ ಸಾಧ್ಯ ಇದೆ ಅಂಥೇಳಿ ಇಟ್ಕೊಂಡ್ರೂ ನಿಮ್ಮ ಮನೆ ನಿರ್ಮಲ ಆಗುವುದರಿಂದ ನನಗೇನು ಲಾಭ ಆಗುವುದ್ರಿ? ನಿಮ್ಮ ಮನೆ ಕಲ್ಮಶರಹಿತ ಆಗುವುದರಿಂದ, ನಿಮ್ಮ ಬಟ್ಟೆ ಸ್ವಚ್ಛ ನಿರ್ಮಲ ಆಗುವುದರಿಂದ ನನಗೆ ಬರುವ ಲಾಭ ಏನ್ರಿ? ಏನೂ ಇಲ್ಲ. ಹಾಗಾದ್ರೆ ಆ ಪುದ್ಗಲ ಕರ್ಮಗಳ ಆ ಕರ್ಮರೂಪ ಆಗುವಂಥ ಯಾವ ನಿರ್ಜರೆ ಇದೆ ಅದನ್ನು ಜೀವ ಮಾಡೋದು ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅದು ಪರದ ಕಾರ್ಯ ಇದೆ. ಆ ಕಾರ್ಯದೊಳಗ ಜೀವ ಏನನ್ನೂ ಮಾಡುವುದು ಸಾಧ್ಯ ಇಲ್ಲ ಮತ್ತು ಮಾಡುವುದರಿಂದ ಅವನಿಗೆ ಯಾವುದೇ ಪ್ರಕಾರದ ಲಾಭ ಆಗೋದು ಸಾಧ್ಯ ಇಲ್ಲ. ಹಾಗಾದ್ರೆ ನಿರ್ಜರೆ ತತ್ವದ ನೋಡ್ರಿ 7 ತತ್ವಗಳ ಕುರಿತಾಗಿ ಅಥವಾ ಮುಂದೆ ಯಾವ 5 ಪರ್ಯಾಯ ರೂಪದ ತತ್ವ ಅದವಲ್ಲ, 2 ದ್ರವ್ಯ ರೂಪದ ತತ್ವ ಅದು, 5 ಪರ್ಯಾಯ ರೂಪದ ಏನು ತತ್ವ ಅದವಲ್ಲ, ಆಶ್ರವ, ಬಂಧ, ಸಂವರ, ನಿರ್ಜರೆ ಮತ್ತು ಮೋಕ್ಷ. ಇವು ಪರ್ಯಾಯ ರೂಪದ 5 ತತ್ವಗಳ ಭಾವರೂಪನೂ ಅದವು, ದ್ರವ್ಯ ರೂಪನೂ ಅದವು. ಹೌದೇನಿಲ್ರಿ? 5 ತತ್ವಗಳ ಭಾವಾಶ್ರವ, ದ್ರವ್ಯಾಶ್ರವ, ಭಾವಬಂಧ, ದ್ರವ್ಯಬಂಧ, ಭಾವ ಸಂವರ, ದ್ರವ್ಯ ಸಂವರ,
ಭಾವನಿರ್ಜರೆ ದ್ರವ್ಯ ನಿರ್ಜರೆ, ಭಾವಮೋಕ್ಷ ದ್ರವ್ಯ ಮೋಕ್ಷ. ಈ ಪ್ರಕಾರ ಪರ್ಯಾಯ ರೂಪದ 5 ತತ್ವಗಳಲ್ಲಿ 2 ಭೇದ ಅದಾವಲ್ಲ, ಒಂದು ಭಾವರೂಪದ, ಒಂದು ದ್ರವ್ಯ ರೂಪದ. ಆ 2 ಭೇದ ಜೀವದ್ದೂನ ಅದಾವೇನ್ರಿ? ಇಲ್ಲ. ಹಾಗಾದ್ರೆ 2 ಮೂಲ ದ್ರವ್ಯ ರೂಪದ ತತ್ವ ಅದಾವಲ್ಲ, ಅವುಗಳದ್ದು 2 ಪ್ರಕಾರದ 5 ಪರ್ಯಾಯಗಳದಾವ್ರೆ. ಜೀವದ ಆಶ್ರವ ರೂಪದ ಪರ್ಯಾಯ ಏನಿದೆ ಅದಕ್ಕೇನಂತಾರೆ? ಭಾವಾಶ್ರವ ಅಂತಾರೆ, ಜೀವದ ಪರ್ಯಾಯ. ಅಜೀವದ ಅಥವಾ ಪುದ್ಗಲದ ಆಶ್ರವ ರೂಪದ ಪರ್ಯಾಯ ಏನಿದೆಯಲ್ಲ ಅದಕ್ಕೇನಂತಾರೆ? ದ್ರವ್ಯಾಶ್ರವ. ಸರಿ, ಅದೇ ಪ್ರಕಾರ ಮುಂದಿನ 4 ಕೂಡ ಪರ್ಯಾಯ ರೂಪದ ತತ್ವಗಳ ಈ 2 ದ್ರವ್ಯಗಳನ್ನು ಆಶ್ರಯಿಸಿ, ಅರ್ಥಾತ್ ಈ 2 ದ್ರವ್ಯಗಳಲ್ಲೇ ಸ್ವಯಮೇವ ಆಗುವಂಥ ಅವಸ್ಥಾ ವಿಶೇಷ ಅಥವಾ ಪರ್ಯಾಯ ವಿಶೇಷಗಳಿದ್ದಾವೆ. ಹಾಗಾದ್ರೆ ದ್ರವ್ಯಾಶ್ರವದ ಕರ್ತ ಜೀವಿದ್ದಾನೇನ್ರಿ? ಇಲ್ಲ. ಹೀಗಿದ್ದ ಮೇಲೆ ದ್ರವ್ಯ ನಿರ್ಜರೆಯ ಕರ್ತೃ ಜೀವಿರೋ ಸಾಧ್ಯ ಇಲ್ರಿ. ಭಾವ ನಿರ್ಜರೆಯ ಕರ್ತೃ ಜೀವದನ್ರಿ, ಭಾವಾಶ್ರವದ ಕರ್ತೃ ಜೀವದನ್ರಿ. ಭಾವಮೋಕ್ಷ ಜೀವನಿಗಾಗ್ತಿದೆ, ದ್ರವ್ಯ ಮೋಕ್ಷ ಯಾರಿಗಾಗ್ತಿದೆ? ಅದೇ ಕರ್ಮದ್ದಾಗ್ತಿದೆ ರೀ, ಪುದ್ಗಲದ್ದಾಗ್ತಿದೆ. ಇನ್ನು ಇದನ್ನೇ ಬೇರೆ ರೂಪದಿಂದ ಕೂಡ ಆಗಮದಲ್ಲಿ ಜೀವನಿಗೆನ ಅನ್ವಯಿಸುವ ಹಾಗೆ ಭಾವ ಮತ್ತು ದ್ರವ್ಯದ ಕೂಡ ಸಿದ್ಧಿ ಆಗ್ತಿದೆ. 2 ಭಾವಾಶ್ರವ ಅರ್ಥಾತ್ ರಾಗರೂಪದ ಭಾವದಿಂದ ಜೀವ ಪರಿಣಮನ ಮಾಡೋದು, ವಿಕಾರಿ ಭಾವರೂಪದಿಂದ ಜೀವ ಪರಿಣಮನ ಮಾಡೋದು. ದ್ರವ್ಯಾಶ್ರವ ಅರ್ಥಾತ್ ಆತ್ಮ ಪ್ರದೇಶಗಳಲ್ಲಿ ಪುದ್ಗಲ ಕಾರ್ಮಣ ವರ್ಗಣಗಳೇನಿದಾವೆ ಅವು ಕರ್ಮರೂಪ ಧಾರಣ ಮಾಡಿ ಬಂದ ಮೇಲೆ ಅವುಗಳದ್ದು ಗ್ರಹಣ ಮಾಡೋದ್ರೆ ಆತ್ಮನ ಪ್ರದೇಶದೊಳಗೆ ಆಗಿದೆ ಸಾಮರ್ಥ್ಯ ರೀ. ಪರಸ್ಪರ ಅವಗಾಹನ ಶಕ್ತಿ ಇದೆ ರೀ, ಅದು ದ್ರವ್ಯಾಸ್ತ್ರವ ಇದೆ ರೀ. ಅವಗಾಹನೆ ಕೊಡ್ತಿದೆ ಅಲ್ಲ, ಬರಮಾಡಿಕೊಳ್ಳುತ್ತಿದೆ ಅಲ್ಲ, ಏನನ್ನ? ಕರ್ಮವನ್ನ, ಕಾರ್ಮಣ ವರ್ಗಣಗಳ ಕರ್ಮರೂಪ ಧಾರಣ ಮಾಡಿ ಈ ಕಡೆ ಏನು ಬರ್ತಾವಲ್ಲ ಅದಕ್ಕೆ ಅವಗಾಹನ ಕೊಡ್ತಿದೆ ಅಲ್ಲ, ಅದು ದ್ರವ್ಯಾಸ್ತ್ರವಿದೆ ರೀ, ಜೀವದ್ದು ಇದೆ ರೀ. ಜೀವ ಆ ಪ್ರಕಾರ ಅವಗಾಹನಕ್ಕೆ ಆಸ್ಪದ ನೀಡುತ್ತಿದೆ, ಅದರಿಂದ ಜೀವನಿಗೇನಾದರೂ ದುಃಖ ಇದೆ ಅಂದರೆ ಇಲ್ಲಿ ಯಾವ ದ್ರವ್ಯಾಸ್ತ್ರವನ್ನ ಜೀವದ ಪ್ರದೇಶ ಸಾಪೇಕ್ಷ ಅನ್ಯದ ಗ್ರಹಣ ಮಾಡುವಿಕೆ ಏನಿದೆ ಅದರಿಂದ ಜೀವನಿಗೇನ್ರೆ ದುಃಖ ಇದೆ ಅಂದ್ರೆ ಇಲ್ಲ. ದುಃಖ ಯಾವುದರಿಂದ ಇದೆ? ವಿಕಾರಿ ಭಾವರೂಪದ ಪರಿಣಮನೇನ ಜೀವ ಮಾಡ್ತಾನಲ್ಲ ಅದರಿಂದ ದುಃಖ ಇದೆ ಅಂಥೇಳಿ ನಾನು ನೋಡ್ರಿ. ಪ್ರದೇಶಕ್ಕೆ ಸಂಬಂಧಿಸಿದ ಅದೇ ಮಾತು ಬಹಳ ಸೂಕ್ಷ್ಮ ಇದೆ ರೀ. ಆತ್ಮನ ಅರೂಪಿ ಪ್ರದೇಶಕ್ಕೆ ಸಂಬಂಧಿಸಿದ ಯಾವ್ಯಾವ ಕಾರ್ಯವಿಶೇಷ ಆಗ್ತಿದೆಯಲ್ಲ ಅದರಿಂದ ಜೀವನಿಗೆ ಸುಖ ದುಃಖ ಇಲ್ಲ. ಆತ್ಮನ ಅರೂಪಿ ಪ್ರದೇಶಕ್ಕೆ ಸಂಬಂಧಿಸಿದ ಯಾವ್ಯಾವ ಪರಿಣಮನ ಆಗ್ತಿದೆಯಲ್ಲ, ಯಾವ್ಯಾವ ಬದಲಾವಣೆ ಆಗ್ತಿದೆಯಲ್ಲ ಅದರಿಂದ ಜೀವನಿಗೆ ಸುಖ ದುಃಖ ಇಲ್ಲ.
ಅಂಥೇಳಿನ ಪ್ರದೇಶದ ವಿಸ್ತಾರ 500 ಧನುಷ್ ಇದ್ರೂ ಕೂಡ ಉತ್ಸೇದ ಆತ್ಮ ಪ್ರದೇಶದ ಶರೀರಾಕಾರದ ಉತ್ಸೇದ 500 ಧನುಷ್ಯದ 525 ಧನುಷ್ಯದ ಉತ್ಸೇದ ಇದ್ರೂ ಕೂಡ ಅದರಿಂದ ಅವನಿಗೆ ಆ ಜೀವನಿಗೆ ವಿಶೇಷ ಸುಖ ಆಗ್ತಿದೆ ಹೀಗೇನಿಲ್ರಿ. 7 ಮೊಳದ ಶರೀರದ ಉತ್ಸೇದ ಇದ್ರೂ ಕೂಡ ಅದರಿಂದ ಆತ್ಮಿಕ ಸುಖದೊಳಗೆ ಅಥವಾ ಸುಖದ ಸಂವೇದನದೊಳಗಿಷ್ಟೇ ರೀ, ಸುಖದ ಸಂವೇದನದೊಳಗ ಯಾವುದೇ ಪ್ರಕಾರದ ನ್ಯೂನತೆ ಆಗುವುದಿಲ್ಲ. ಅಂದರೆ ಇಲ್ಲಿ ತಿಳ್ಕೊಳ್ಳುವ ಮಾತೇನಿದೆ, ಆತ್ಮನ ಪ್ರದೇಶದೊಳಗ ಯಾವ್ಯಾವ ಪ್ರಕಾರದ ಪರಿಣಮನ ಆಗ್ತಿದೆಯೋ, ಬದಲಾವಣೆ ಆಗ್ತಿದೆಯೋ, ಸಂಕೋಚ ವಿಸ್ತಾರ ರೂಪದ ಕಾರ್ಯ ಆಗ್ತಿದೆಯೋ, ಆ ಸಂಕೋಚ ವಿಸ್ತಾರದ ಜೊತೆಗೆ ಅನ್ಯದ ಗ್ರಹಣ ಅಥವಾ ಅನ್ಯ ದ್ರವ್ಯಕ ಅವಗಾಹನ ರೂಪದ ಯಾವ ಕಾರ್ಯ ಆಗ್ತಿದೆಯೋ ಅದರಿಂದ ಜೀವನಿಗೆ ಸುಖ ದುಃಖ ಕಿಂಚಿತ ಮಾತ್ರ ಕೂಡ ಇಲ್ಲ. ಅಂಥೇಳನ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಮಾತು ಈಗ ಲಕ್ಷ್ಯಕ್ಕೆ ಬರ್ತಾ ಇದೆ, ಅದನ್ನೂ ಸ್ಪಷ್ಟಪಡಿಸಿ ಬಿಡೋಣ. ಏನ ಯಾವೆಳದೊಳಗೆ ಕೇವಲಿ ಸಮುದ್ಘಾತ ಆಗ್ತಿದೆಯಲ್ಲ, ಕೇವಲಿ ಭಗವಂತರ ಸಮುದ್ಘಾತ ಮಾಡ್ತಾರಲ್ಲ, ಯಾವುದರ ಸಲುವಾಗಿ ಮಾಡ್ತಾರೆ? 4 ಘಾತಿ ಕರ್ಮಗಳಲ್ಲಿ 4 ಅಘಾತಿ ಕರ್ಮಗಳಲ್ಲಿ ಯಾವ ಆಯುನಾಮದ ಅಘಾತಿ ಕರ್ಮ ಇದೆಯಲ್ಲ ಅದು ಕಮ್ಮಿ ಇದ್ದು ಉಳಿದ 3 ಅಘಾತಿ ಕರ್ಮಗಳ ಸ್ಥಿತಿ ಅಧಿಕ ಇತ್ತು ಅಂತಂದ್ರೆ ಅವುಗಳನ್ನು ಸಮಾನ ಮಾಡುವ ಸಲುವಾಗಿ ಕೇವಲಿ ಭಗವಂತರ ಸಮುದ್ಘಾತ ಮಾಡ್ತಾರೆ. ಸಮುದ್ಘಾತ ಮಾಡುವ ವೇಳೆದೊಳಗ 4 ಸಮಯದೊಳಗ ಲೋಕಪೂರ್ಣ ಸ್ಥಿತಿಗೆ ಪ್ರಾಪ್ತ ಆಗ್ತಾರೆ. ದಂಡ, ಕಪಾಟ, ಪ್ರತರ ಮತ್ತು ಲೋಕ ಪ್ರಮಾಣ. ಲೋಕ ಪ್ರಮಾಣ ಸ್ಥಿತಿಗೆ ಪ್ರಾಪ್ತ ಆಗ್ತಾರೆ. ಆ ವೇಳೆದೊಳಗೆ ಆತ್ಮ ಪ್ರದೇಶಗಳ ನಮ್ಮ ಆತ್ಮ ಪ್ರದೇಶದೊಳಗೆ ಅವಗಾಹನ ಪಡಿತಾವ್ರಿ. ಹೌದು ಅಥವಾ ಇಲ್ರಿ? ಯಾಕಂದ್ರೆ ನಾವು ಲೋಕದೊಳಗದೇವ್ರಲ್ಲ. ನಮ್ಮ ಆತ್ಮ ಪ್ರದೇಶದೊಳಗ ಕೇವಲಿ ಭಗವಂತರ ಆತ್ಮ ಪ್ರದೇಶ, ಅವರಲ್ಲೇ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ ಪ್ರಕಟ ಆದದ್ದಿದೆ, ಎಷ್ಟೋ ಕಾಲ ಆಗಿದೆ. ಹಾಗಾದ್ರೆ ಅವುಗಳಿಂದ ಯುಕ್ತವಿರುವಂಥ ಆತ್ಮನ ಆ ಪರಮಾತ್ಮನ ಪ್ರದೇಶಗಳ ನಮ್ಮ ಆತ್ಮನ ಪ್ರದೇಶ ಎಲ್ಲಿ ವ್ಯಾಪ್ತದವಲ್ಲ ಅಲ್ಲೆಲ್ಲ ವ್ಯಾಪಿಸ್ತವ್ರೆ. ಹಾಗಾದ್ರೆ ಆವಾಗ ನಮಗೆ ಸುಖ ಆಗ್ತಿದೆ ಏನ್ರಿ? 3 ಲೋಕದೊಳಗೆ ಎಷ್ಟು ಜೀವಿದಾವ ಅಷ್ಟೆಲ್ಲ ಜೀವಗಳಲ್ಲಿ ಆ ಪರಮಾತ್ಮನ ಆತ್ಮ ಪ್ರದೇಶಗಳು ವ್ಯಾಪಿಸ್ತವ್ರೆ. ಅದು ಯಾವ್ಯಾವ ಜೀವಕ್ಕೆ ಸುಖ ಆಗ್ತಿದೆ? ಎಲ್ಲ ಜೀವರುಗಳಿಗೆ ಆಗ್ತಿದೆ ಏನ್ರಿ? ಹಾಗೆ ಒಂದು ವೇಳೆ ಆಗಬೇಕಿತ್ತು, ಆಗತ್ತಿತ್ತು ಅಂತಂದ್ರೆ ನಮಗೆ ಬೇರೆ ಏನು ಉದ್ಯಮ ಮಾಡೋದು ಅವಶ್ಯಕ ಇಲ್ಲ. ಎಷ್ಟು ದುಃಖ ಭೋಗಿಸೋದು ನಮ್ಮ ಪಾಲಿಂದ ನಾವು ಭೋಗಿಸ್ತೇವೆ, ಮತ್ತು ಅವರದ್ದು ಯಾವಾಗ ನಮ್ಮಲ್ಲೇ ಬರ್ತಿದೆ ಆ ವೇಳೆದೊಳಗೆ ನಾವು ಅನಂತ ಸುಖ ಭೋಗಿಸ್ತೇವೆ. ಹಾಗೆ ವಸ್ತು ಸ್ವರೂಪ ಇಲ್ಲ. ಅಂದರೆ ಇಲ್ಲಿ ಸಿದ್ಧ ಮಾಡುವ ಮಾತು ಇಷ್ಟ ಇದೆ, ಆತ್ಮನ ಪ್ರದೇಶದ ಯಾವ್ಯಾವ ಪ್ರಕಾರದ ಸಂಕೋಚ ವಿಸ್ತಾರ ಅಥವಾ ಆ ಪ್ರದೇಶದ ಜೊತೆಗೆ ಪ್ರದೇಶಗಳ ಜೊತೆಗೆ ಅನ್ಯ ದ್ರವ್ಯದ ಪ್ರದೇಶಗಳದ್ದ ಅವಗಾಹನ ಆದದ್ದು ಇದೆ, ಅದರಿಂದ ಯಾವ ದುಃಖ ಸುಖ ಜೀವನಿಗೆ ಇಲ್ಲ. ಇದ ಕ್ಷೇತ್ರ ಅನ್ನೋದ ಇದ ಆ ವಿಸ್ತಾರದ ಅಪೇಕ್ಷಾದಿಂದ, ಪ್ರದೇಶ ಅನ್ನೋದ ಆತ್ಮನ ಅಪೇಕ್ಷಾದಿಂದ. ಆತ್ಮನೇ ವಿಸ್ತರಿಸ್ತಾನೆ, ವಿಸ್ತಾರಿತ ಆಗ್ತಾನೆ. ಎಷ್ಟು ಪ್ರದೇಶದೊಳಗೆ ವಿಸ್ತರಿತ ಆಗ್ತಾನೆ, ಎಷ್ಟು ಕ್ಷೇತ್ರದೊಳಗೆ ವಿಸ್ತರಿತ ಆಗ್ತಾನೆ. ವಿಸ್ತರಿಸುವಂಥ ಯಾವಿದ್ದಾನೆ ಅವ ತನ್ನ ಪ್ರದೇಶದೊಳಗೆ ವಿಸ್ತಾರ ಆಗ್ತಾನೆ. ಕ್ಷೇತ್ರ ಅನ್ನುವಂಥ ಶಬ್ದ ಇದು ಆಕಾಶದ ಅಳತೆಗೆ ಸಂಬಂಧಪಟ್ಟಿದ್ದ ಮಾತಿದೆ.
ಎಷ್ಟು ಕ್ಷೇತ್ರ? ಈಗ ನೋಡ್ರಿ, ಒಂದು 5 ಮೀಟರ್ದ ಪಂಚೆ ಇದೆ, 4 ಮೀಟರ್ದ ಪಂಚೆ ಇದೆ. ಆ ಪಂಚೆಯನ್ನು ಹರಡಿದ ನಂತರ 4 ಮೀಟರ್ ಇದೆ ರೀ. ಅದು ಪಂಚೆಯ ಪ್ರದೇಶ ಇದೆ, ಪಂಚೆ ಇದೆ ರೀ ಅದ. ಇನ್ನು ಆ 4 ಮೀಟರ್ದ ಅಳತೆ ಏನಿದೆ ಅದು ಕ್ಷೇತ್ರ ಇದೆ ರೀ. ಸರಿ, ಅದೇ ಪ್ರಕಾರ ಇಲ್ಲಿ ಆತ್ಮನ ಪ್ರದೇಶ ಎಷ್ಟಿದಾವೆ? ಅಸಂಖ್ಯ ಇದಾವೆ. ಆತ್ಮ ಎಷ್ಟು ದೊಡ್ಡವದನು? ಅಸಂಖ್ಯ ಪ್ರದೇಶಿ ಅದನು. ಅಸಂಖ್ಯ ಪ್ರದೇಶ ಅಂತಂದ್ರೆ ಎಷ್ಟು ದೊಡ್ಡದಿರ್ತಿದೆ ಅದ? ಎಷ್ಟು ಮೀಟರ್ ಅಥವಾ ಕಿಲೋಮೀಟರ್ ಅಥವಾ ಯೋಜನ್ ಉದ್ದಾಗಲು ಇರ್ತಿದೆ? ಅಸಂಖ್ಯ ಪ್ರದೇಶ ಅಂದ್ರೆ ಎಷ್ಟು ದೊಡ್ಡದಿರ್ತಿದೆ ರೀ? ಅಸಂಖ್ಯ ಪ್ರದೇಶ ಅಂದ್ರೆ ಎಷ್ಟು ದೊಡ್ಡದಿರ್ತಿದೆ? ಬರೀ ಇಷ್ಟೇ ಕೇಳ್ತಾ ಇದೆ. ಅಸಂಖ್ಯ ಪ್ರದೇಶ ಯಾವ ಪ್ರಕಾರ 4 ಮೀಟರ್ 10 ಮೀಟರ್ ಹೇಳ್ತೇವೆ, ಆ ಪ್ರಕಾರ ಅಸಂಖ್ಯ ಪ್ರದೇಶ ಅಂದ್ರೆ ಎಷ್ಟು ದೊಡ್ಡದಿರ್ತಿದೆ? ಅರೆ, ಅಸಂಖ್ಯ ಪ್ರದೇಶ ಅಂತಂದ್ರ ಲೋಕಾಕಾಶದಷ್ಟೂ ಇರ್ತಿದೆ. ಮತ್ತು ಸೂಜಿಯ ತುದಿ ಮೇಲೆ ಅಸಂಖ್ಯ ಶರೀರದೊಳಗ ಅನಂತ ಜೀವಗಳಿದ್ರ ಆ ಪ್ರತಿಯೊಂದು ಜೀವದ ಪ್ರದೇಶ ಅಸಂಖ್ಯ ಪ್ರದೇಶ ಇದೆ. ಅಸಂಖ್ಯ ಇದು ಪ್ರದೇಶ ರೀ ಕೊಡ್ಚೋಡಂಕಲ್. ಮತ್ತು ಅದ ಕ್ಷೇತ್ರ ರೀ. ಅದ ಯಾವುದ? ಲೋಕಾಕಾಶದ ಪ್ರದೇಶ ಏನಿದೆ ಅಲ್ಲ ಅದು ಕ್ಷೇತ್ರ ರೀ. ಅಷ್ಟು ವ್ಯಾಪಿಸೋ ಅಷ್ಟು ಇವನದ ಸಾಮರ್ಥ್ಯ ಇದೆ ರೀ. ಇವ ಅಷ್ಟು ದೊಡ್ಡವನ ಅದನ್ರಿ ಕ್ಷೇತ್ರದ ಅಪೇಕ್ಷಾದಿಂದ. ಅದರ ಪ್ರದೇಶದ ಅಪೇಕ್ಷಾದಿಂದ ಆವಾಗನೂ ಅಸಂಖ್ಯ ಪ್ರದೇಶನ ಅದನು. ಸೂಜಿಯ ತುದಿಯ ಮೇಲೆ ಅನೇಕ ಅನೇಕ ಶರೀರಗಳಿದಾವೆ. ಅರೇ, ಸೂಜಿಯ ತುದಿಯ ಮೇಲೆ ಅಸಂಖ್ಯ ನಿಗೋದಿ ಶರೀರದವ್ರಿ. ಎರಡೂ ಕಡೆ ಅಸಂಖ್ಯ ಬೇಡ ಅಂಥೇಳಿ ಅನೇಕ ಅಂತಾರೆ. ಅನೇಕ ನಿಗೋದಿ ಶರೀರದವು ವಾಸಣ್ಣ. ಒಂದು ಶರೀರದೊಳಗೆ ಅನಂತ ಜೀವದವ್ರಿ. ಎಷ್ಟದವು? ಅನಂತದವ್ರಿ. ಮತ್ತು ಆ ಪ್ರತಿಯೊಂದು ಜೀವ ಎಷ್ಟು ಪ್ರದೇಶ ಅದಾವು? ಅಸಂಖ್ಯ ಪ್ರದೇಶ ಅದಾವ. ಇದುವೇ ಚಮತ್ಕಾರಿಕವಾದಂಥ ವಿಷಯ ಇದೆ. ಇದುವೇ ಶಬ್ದದಿಂದ ಕೇಳಿದ ನಂತರ ಕೂಡ ಜ್ಞಾನದಿಂದನೇ ತಿಳಿದು ಬರುವಂತಹ ವಿಷಯ ಇದೆ. 343 ಘನರಜ್ಜು ಪ್ರಮಾಣೇನ ಲೋಕಾಕಾಶ ಇದೆಯಲ್ಲ, ಆ ಲೋಕಾಕಾಶದಷ್ಟ ಆತ್ಮನ ಪ್ರತಿಯೊಬ್ಬ ಆತ್ಮನ ಪ್ರದೇಶ ಅದವ್ರೆ. ಲೋಕಾಕಾಶದ ಪ್ರದೇಶ ಎಷ್ಟದವಲ್ಲ ಅಷ್ಟೇ. ಆದರೆ ಅವುಗಳಲ್ಲೇ ಸಂಕೋಚ ವಿಸ್ತಾರದ ಶಕ್ತಿ ಇಷ್ಟಿದೆಯಲ್ಲ. ಒಂದು ಸೂಜಿ ತುದಿಯ ಮೇಲೆ ಅಸಂಖ್ಯ ಶರೀರ. ಅರೆ, ಇದು ನನ್ನ ಮಹಿಮೆ ಹೇಳ್ತಾ ಇದ್ದೇನ್ರಿ, ಆತ್ಮನ ಮಹಿಮೆ ಇದೆ. ಇದು ಅಸಂಖ್ಯ ನಿಗೋದಿ ಶರೀರ. ಒಂದು ಶರೀರದೊಳಗೆ ಎಷ್ಟು ಜೀವ? ಅನಂತ ಜೀವರಿ. ಅನಂತ. ಅನಂತಂದ್ರೆ ಎಷ್ಟ? ಅನಂತಂದ್ರೆ ಎಷ್ಟು? ಅವುಗಳನ್ನು ಎಣಿಸ್ತಾ ಹೋದ್ರ, ನೋಡ್ತಾ ಹೋದ್ರ, ಸಾಲಾಗಿ ನಿಲ್ಲಿಸಿದರ, ಅನಂತ ಕಾಲ ಕಳೆದರನು ಕೂಡ ಅವು ಪೂರ್ಣ ಆಗೋದಿಲ್ಲ. ಅಷ್ಟರೇ. ಎಷ್ಟು ಜನ ಇದೆ ನೋಡೋಣ ಎನಿಸೋಣ ಅಂಥೇಳಿ ಸಾಲಾಗಿ ನಿಲ್ಲಿಸ್ತಾರಲ್ಲ ವಿದ್ಯಾರ್ಥಿಗಳನ್ನು. ಹಾಗೆ ಜೀವದ ಪ್ರದೇಶ ಏನು ಅದಾವಲ್ಲ, ಪ್ರದೇಶ ಅಲ್ಲ, ಆ ಒಂದು ಶರೀರದೊಳಗೆ ಎಷ್ಟು ಜೀವ ಅದಾವಲ್ಲ, ಎಷ್ಟು ಜೀವ ಇದ್ದೀರಿ ನೋಡೋನು ನಿಲ್ರಿ ಅನಿಸ್ತೇನೋ ಅಂತೇಳಿ ಅಂದ್ರೆ ಅನಂತ ಕಾಲದವರೆಗೆ ಎಷ್ಟು ಎನಿಸಿದ್ರೂ ಮುಗಿಯೋದನ್ನೇ ಇಲ್ರಿ. ಆ ಪ್ರಕಾರದ ಸಾಮರ್ಥ್ಯ ನನ್ನಲ್ಲೇ ಇದೆ. ಅಷ್ಟು ಸೂಕ್ಷ್ಮ ಸ್ಥಳದೊಳಗ ನನ್ನ ಒಂದೂ ಪ್ರದೇಶದ ನಾಶ ಆಗದ್ದನ್ನು ನಾನು ಜೀವಿಸಿ ಬಂದಿದೆ ಅಂದರೆ ಏನೂ ಆಗಿಲ್ಲ. ಹಾಗಾದ್ರೆ ಏನಾದರೂ ಆಗ್ತಿದೆಯಲ್ಲ, ಅದು ಯಾವುದಕ್ಕಾಗ್ತಿದೆ ರೀ? ಬಹಳಷ್ಟು ರಶ್ ಇತ್ತು, ಉಸಿರು ಕಟ್ಟಿದ ಹಾಗೆ ಆಯಿತು, ಕಾಲ ಮೇಲೆ ಕಾಲ ಬಹಳಷ್ಟು ತಿಕ್ಕಾಟಾಯಿತು. ಅದೆಲ್ಲ ಬಾಧೆ ಯಾರಿಗಾಗ್ತಿದೆ? ಶರೀರಕ್ಕಾಗ್ತಿದೆ, ಜಡಕ್ಕಾಗ್ತಿದೆ.
ಜಡಕ್ಕಾಗ್ತಿದೆ ಅನ್ನೋ ಜಡದ ಜೊತೆಗೆ ಏಕತ್ವ ಮಾಡ್ತಾ ಇರುವಂಥ ಜೀವನಿಗಾಗ್ತಿದೆ ರೀ. ಜಡದ ಜೊತೆಗೆ ಏಕತ್ವ ಅನಾದಿ ಕಾಲದಿಂದ ರೂಢಿ ರೂಢಿ ರೂಢಿ. ಅದರಿಂದ ಭಿನ್ನದ ವಿಕಲ್ಪ ಒಂದು ವೇಳೆ ಬಂದ್ರೂ ಕೂಡ, ಅನೇಕ ವೇಳೆ ಅದರಿಂದ ಭಿನ್ನತೆಯ ವಿಕಲ್ಪ ಬಂದ್ರೂ ಆ ವಿಕಲ್ಪದಿಂದ ಕೂಡ ದುಃಖದ್ದೇ ಅನುಭವ ಆಗಿದೆ. ಆಗಮದ ಅಭ್ಯಾಸ ಮಾಡುವ ವೇಳೆದೊಳಗೆ, ವಾಚನ ಮಾಡುವ ವೇಳೆದೊಳಗೆ ವಿಕಲ್ಪ ಅನೇಕ ಬಾರಿ ಬಂದಿದ್ದಿರಬಹುದು. ಏನು ವಿಕಲ್ಪ ಬಂದಿದ್ದಿರಬಹುದು? ದೇಹದ ಜೊತೆಗೆ ಏಕತ್ವದ ಕಾರಣದಿಂದ ಜೀವನಿಗೆ ದುಃಖ ಇದೆ. ಇಷ್ಟೇನಿದೆ ಅಲ್ಲ, ಇದು ಜ್ಞಾನದೊಳಗೆ ಯಾವ ವಿಕಲ್ಪ ಬಂತಲ್ಲ, ಅಥವಾ ಈ ಪ್ರಕಾರ ತಿಳಿಯುವ ರೂಪದಿಂದ ಯಾವ ಜ್ಞಾನ ಪರಿಣಮನ ಮಾಡಿತ್ತಲ್ಲ, ಆ ಜ್ಞಾನಯುಕ್ತ ಜೀವನಿಗೆ ಸುಖ ಇದೆ, ಆ ವಿಕಲ್ಪದಿಂದ ದುಃಖನೇ ಇದೆ. ದುಃಖ ವಿಕಲ್ಪ ಮಾತ್ರ ದುಃಖದವ್ರೆ. ಅರೆ ಈ ಜೀವನಿಗೆ ದೇಹದ ಜೊತೆಗಿನ ಅಭೇದ ಬುದ್ಧಿ, ಏಕತ್ವ ಬುದ್ಧಿಯೇ ದುಃಖದ ಕಾರಣ ಇದೆ ಅಂಥೇಳಿ ತಿಳಿಯುವ ಜ್ಞಾನ ಕೂಡ ದುಃಖರೂಪಿದೆ ಮಹಾಪ್ರಭು. ಹಾಗಾದರೆ ಧರ್ಮದ ಸೂಕ್ಷ್ಮತೆ ಎಷ್ಟಿದೆ? ಎಲ್ಲಿದೆ ಧರ್ಮ? ದುಃಖದಿಂದ ಭಿನ್ನ ನಿತಾಂತ ಸುಖ ಸ್ವರೂಪದ ಧರ್ಮ ಎಲ್ಲಿದೆ ರೇ? ಅರೆ ದೇಹದ ಜೊತೆಗೆ, ಸಂಯೋಗದ ಜೊತೆಗೆ, ಕರ್ಮದ ಜೊತೆಗೆ, ಪರದ ಜೊತೆಗಿನ ಅಭೇದ ಬುದ್ಧಿ ಏನಿದೆ ಅದುವೇ ದುಃಖ ಇದೆ. ಈ ಪ್ರಕಾರ ಯಾವ ಜ್ಞಾನ ತಿಳಿತಿದೆ ಅಲ್ಲ, ಆ ತಿಳಿಯುವುದು ಏನಿದೆ ರೀ? ದುಃಖ ಇದೆ. ಅದಕ್ಕೆ ಕರ್ಮದ ನಿರ್ಜರೆಯ ಮಾತೇನು ಬರ್ತಿದೆ ಅಲ್ಲ, ಅದು ಎಲ್ಲಿ ನಮಗೆ ಯಾವ ರೂಪದಿಂದ ತಿಳಿದು ಬರುವ ಸಾಧ್ಯ ಇದೆ? ಅರೆ ಇಲ್ಲೇ ಹೇಗಿದೆಯೋ ಹಾಗೆ ತಿಳಿದು ಬರೋ ಸಾಧ್ಯ ಇದೆ. ಯಾಗ ಶಬ್ದದಿಂದಲ್ಲ, ವಿಕಲ್ಪದಿಂದಲ್ಲ, ಜ್ಞಾನದಿಂದ ತಿಳಿದು ಬರೋ ಸಾಧ್ಯ ಇದೆ. ಶಬ್ದದಿಂದ ಜ್ಞಾನ ಆಗುವುದಿಲ್ಲ. ವಿಕಲ್ಪ ಯಾವುದಿದೆ ಅದು ಜ್ಞಾನ ಅಲ್ಲ. ಶಬ್ದದಿಂದ ಜ್ಞಾನ ಆಗುವುದಿಲ್ಲ. ಯಾವುದು ವಿಕಲ್ಪ ರೂಪ ಇದೆಯೋ ಅದು ನಿಜವಾಗಿ ಜ್ಞಾನ ಅಲ್ಲ. ಜ್ಞಾನದಿಂದ ನಿರ್ಜರೆ ಆಗ್ತಿದೆ ನೋಡ್ರಿ. ಜ್ಞಾನದಿಂದ ನಿರ್ಜರೆ ಆಗ್ತಿದೆ. ಯಾವುದರ ನಿರ್ಜರೆ? ಅದ ಚರ್ಚೆ ನಮ್ದು ನಡೆದದ್ದೇ ಇದೆ. ದ್ರವ್ಯ ನಿರ್ಜರೆ ಮಾತು ಬೇರೆ, ದ್ರವ್ಯ ನಿರ್ಜರೆ ಬೇರೆ ಇದೆ ಅಂತ ಹೇಳಿ ಹೇಳ್ತಾರೆ. ದ್ರವ್ಯ ನಿರ್ಜರಾದ ಸ್ವರೂಪ ಎರಡು ಪ್ರಕಾರ ಹೇಳ್ತಾರೆ. ಒಂದು ಕರ್ಮಗಳ ಕರ್ಮರೂಪ ಆಗಿ ಆತ್ಮ ಪ್ರದೇಶದೊಳಗೆ ಏನು ನಿಂತುಕೊಂಡಿದ್ದು ಅನೇಕ ಕಾಲದಿಂದ ಅವು ಅಕರ್ಮ ರೂಪದಿಂದ ಪರಿಣಮಿಸಿ ಹೊರಟು ಹೋಗೋದು. ಎಲ್ಲಿ ಹೊರಟು ಹೋಗೋದ? ಎಲ್ಲಿ ಹೊರಟು ಹೋಗೋದು? ಎಲ್ಲಿ ಹೊರಟು ಹೋಗೋ ಮಾತಿಲ್ಲ. ಅಲ್ಲೇ ಇದ್ರೂ ಏನು ಬಾಧೆ ಇಲ್ಲ. ಎಲ್ಲಿ ಸಿದ್ಧಾತ್ಮರುಗಳ ಮತ್ತಲ್ಲೇ ಅಸಂಖ್ಯ ಅರೂಪಿ ಪ್ರದೇಶ ಇದೆಯಲ್ಲ, ಪ್ರತಿಯೊಬ್ಬ ಸಿದ್ಧಂದ ಅಸಂಖ್ಯ ಪ್ರದೇಶ ಅರೂಪಿ ಚೈತನ್ಯಮಯ ಸಿದ್ಧಾತ್ಮನ ನಿಖಲ ಪರಮಾತ್ಮನ ಯಾವ ಪ್ರದೇಶ ಇದಾವಲ್ಲ, ಪ್ರತಿಯೊಬ್ಬ ಸಿದ್ಧಾತ್ಮನ ಆ ಪ್ರದೇಶ ಯಾವ ಆಕಾಶದ ಕ್ಷೇತ್ರದೊಳಗೆ ಇದಾವೆಯೋ ಅಲ್ಲೇ ಕರ್ಮರೂಪ ಆಗುವ ಶಕ್ತಿಯುಳ್ಳ ಕಾರ್ಮಣ ವರ್ಗಣಗಳ ಅವಸ್ಥಿತ ಅದವರೆ. ಏನಿದು ವಿಷಯ ಇಷ್ಟು ಸುಂದರ ಇದೆ. ಲೋಕದೊಳಗೆ ಏನು ಬಂಧದ ಕಾರಣ ರೂಪದ ವಚನ ಇದಾವಲ್ಲ ಭರತಭಾಯಿ, ಲೋಕದೊಳಗ ಬಂಧದ ಕಾರಣ ರೂಪದ ಯಾವ ವಚನ ಅದಾವಲ್ಲ, ಭಾಷಾವರ್ಗಣದ ಪರಿಣಮನೆ ಇದೆಯಲ್ಲ, ಅದು ಎಷ್ಟಿದೆ ರೀ? ಎಷ್ಟಿದೆ ಅದ? ಏನೂ ಇಲ್ಲ ಅಂದ್ರೂ ಸರಿ. ಆದ್ರ ನಿರ್ಜರಿ, ಮೋಕ್ಷ, ಸಂವರ, ತ್ರಿಕಾಲಿ ವಸ್ತುವಿನ ಸ್ವರೂಪ, ಪುದ್ಗಲದಿಂದ ಜೀವದ ಭಿನ್ನತೆ, ಜೀವ ಪುದ್ಗಲಗಳ ಏಕ ಕ್ಷೇತ್ರಾವಗಾಹ ರೂಪದಿಂದ ಇದ್ರೂ ಕೂಡ ಒಂದರಿಂದ ಇನ್ನೊಂದರದ
ಸ್ವಭಾವ ರೂಪದಿಂದ ಪೃಥಕತೆ, ಇವುಗಳ ಚರ್ಚೆ ಒಂದು ವೇಳೆ ಮಾಡ್ಲಿಕ್ಕೆ ಹೋದ್ರ ಆ ಭಾಷಾ ವರ್ಗಣಗಳ ಕಾರ್ಯ ಎಲ್ಲ ಅಲ್ಲೇ ಇದೆ ರೀ. ಅವು ಎಲ್ಲ ಸಾಲೋದಿಲ್ಲ, ಅಷ್ಟಲ್ಲಿ ಕೆಲಸ ಇದೆ ರೀ. ಹಾಗಾದ್ರೆ ಇಲ್ಲಿ ಬಂಧದ ಕಾರಣ ರೂಪದ ಯಾವ ವಾದ ವಿವಾದ ವೈರ ಅಪಶಬ್ದ ಏನೇನು ಅದಾವಲ್ಲ ಅವು ಎಲ್ಲದವ್ರಿ, ಎಷ್ಟದವ ಹೇಳ್ರಿ ನೋಡು. ಎಷ್ಟು ವಿಸ್ತೃತವಾದಂಥ ಜಿನಾಗಮದ ಕಥನ, ವಸ್ತು ವ್ಯವಸ್ಥೆಯ ಕಥನ, ಯಾವನ ಸ್ವರೂಪವನ್ನು ಇದುವರೆಗೆ ಹೇಳಲಾಗಿದೆ, ಮುಂದೆ ಹೇಳೋದನ್ನು ಇದೆ. ಅಲ್ಲೇ ಸಾಕಾಗುದಿಲ್ರೇ ಅವ ಯಾವ ಭಾಷಾವರ್ಗಣಗಳು. ತಿಳಿತಾ ಇದೆಯೇನ್ರಿ? ನಿನ್ನೆ ಒಂದು ಆತ್ಮನ ಮಹಿಮೆ ಹೇಳಿದ್ದಿತ್ತು, ಇದು ಆತ್ಮನ ಮಹಿಮೆ ಇದೆ ರೀ. ಇಡೀ ವಿಶ್ವಕ್ಕೆ ಶೋಭೆ ಇದೆ. ತನ್ನನ್ನು ತಾನು ತಿಳಿಯುವಂಥ ಆತ್ಮ, ತನ್ನಲ್ಲೇ ತಾನು ಸ್ಥಿರವಿರುವಂಥ ಆತ್ಮ ಯಾವ ವಿಶ್ವದೊಳಗೆ ವಿರಾಜಮಾನ ಅದನ್ನಲ್ಲ, ಆ ವಿಶ್ವದ ಶೋಭೆ ಇದೆ ಅಂಥೇಳಿ ಹೇಳಿದ್ದಿತ್ತು. ಅಂಥೇಳಿ ವಿಶ್ವ ಏನಿದೆ ಅನಾದಿ ಅನಿಧನ ಇದೆ ರೀ. ಯಾಕೆ ಅಂತಂದ್ರೆ ಅಂಥ ಜೀವರುಗಳ ಯಾವಾಗಲೂ ಆ ವಿಶ್ವದೊಳಗ ವಿರಾಜಮಾನ. ನಮ್ಮಂಥವ್ರದ್ದು ಏನು ಗಣನೆನೇ ಇಲ್ರೇ. ಸಿದ್ಧರ ಸಂಖ್ಯೆಯ ಅನಂತ ಗುಣಿತ ನಾಮದೇವರಿಗೆ ಕೊಡ್ಚವಾಡ ಅಂಕಲ್. ಸಿದ್ಧರ ಈ ಲೋಕದೊಳಗೆ ಈ ವಿಶ್ವದೊಳಗೆ ಎಷ್ಟು ಸಿದ್ಧರಲ್ಲ ಅವರ ಸಂಖ್ಯೆ ಎಷ್ಟಿದೆ ರೀ? ಅನಂತ ಇದೆ. ಎಷ್ಟು ಸಿದ್ಧರಿದ್ದಾರೆ? ಅನಂತ ಇದ್ದಾರೆ. ಆದ್ರೆ ಆ ಸಿದ್ಧರ ಸಂಖ್ಯೆಯ ಅನಂತ ಗುಣಿತ ಸಂಖ್ಯೆ ಸಂಸಾರಿಗಳದ್ದೇ ಇದೆ. ಆದ್ರೆ ಆ ವಿಶ್ವದ ಶೋಭೆ, ವಿಶ್ವದ ಇರುವಿಕೆ, ವಿಶ್ವ ಇರೋದು ಅವರ ಸಲುವಾಗಿರಿ, ನಮ್ಮಂಥವ್ರ ಸಲುವಾಗಿ ಅಲ್ಲ. ನಮ್ದೇನು ಗಣನೆ ಇಲ್ರಿ ಅಲ್ಲಿ. ವಿಚಾರ ಮಾಡೋದ್ರಿ ಸರಿ. ಅದೇ ಪ್ರಕಾರ ನಿನ್ನೆನೂ ಸ್ವಲ್ಪ ಸ್ಪರ್ಶ ಮಾಡಿದ್ದಿತ್ತು. ಅರೆ, ಶಬ್ದ ರೂಪದಿಂದ ಪರಿಣಮನ ಮಾಡುವಂಥ ಯಾವ ಪುದ್ಗಲದ ಭಾಷಾವರ್ಗಣ ಅನ್ನುವಂಥ ಕಾರ್ಯ ಅಥವಾ ಶಕ್ತಿ ಆ ಪರಮಾಣುಗಳಲ್ಲಿ ಇದೆಯಲ್ಲ, ಆ ಶಕ್ತಿಯೆಲ್ಲ ಅಲ್ಲೇ ಸಾಲ್ತಾ ಇಲ್ರಿ. ಎಲ್ಲಿ? ಆತ್ಮನ ಸ್ವರೂಪ, ಆತ್ಮನ ಪ್ರದೇಶಗಳ ಸ್ವತಂತ್ರತೆ. ಅದೇ ಆತ್ಮ ಪ್ರದೇಶದೊಳಗ ಅನ್ಯ 6 ದ್ರವ್ಯಗಳಿಗೆ ಅವಗಾಹನ ದೊರಕಿದರನೂ ಕೂಡ ಆ ಯಾವ ಅನ್ಯ ದ್ರವ್ಯ ರೂಪದಿಂದ ಆಗದೇ ಇರುವಂಥ ಆತ್ಮನ ಸ್ವಭಾವ, ಸಂವರಮಯ ಪರಿಣಾಮದ ಖ್ಯಾತಿ, ನಿರ್ಜರಾದ ಮಹಿಮೆ, ಅತೀಂದ್ರಿಯ ಆನಂದದ ಅನುಭವ ರೂಪ ಮೋಕ್ಷದ ಮಹಿಮೆ, ಇದನ್ನು ಎಷ್ಟಂತ ಹೇಳಬಹುದ್ರಿ ಆ ಶಬ್ದಗಳ? ಆ ಭಾಷಾವರ್ಣದಲ್ಲಿ ಎಲ್ಲಿದೆ ತಾಕತ್ರಿ? ಇಡೀ ವಿಶ್ವವ್ಯಾಪಿ ಇರುವಂಥ ಭಾಷಾವರ್ಗಣಗಳೆಲ್ಲ ಸೇರಿ ಇವುಗಳದ ಕಥನ ಮಾಡೋದು ಸಾಧ್ಯ ಇಲ್ಲ. ಇವುಗಳದ್ದಲ್ಲ, ಇದು ಒಂದರದ ಕಥನ ಮಾಡೋದು ಸಾಧ್ಯ ಇಲ್ಲ. ಒಂದು ಆತ್ಮನ ಚೈತನ್ಯ ಸಾಮರ್ಥ್ಯ, ತ್ರಿಕಾಲಿ ಚೈತನ್ಯ ಸಾಮರ್ಥ್ಯ ಅಲ್ಲ, ಒಂದು ಸಮಯದ್ದು. ಅರೆ, ಅಂಥ ಆತ್ಮ, ಅಂಥ ಚೈತನ್ಯ ತತ್ವ ನಾನಿದ್ರನೂ ಕೂಡ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿ ನಮ್ಮಲ್ಲಿ ಇದುವರೆಗೆ ಬರಲಿಲ್ಲ. ಬರೇ ಅದನ್ನು ಒಪ್ಪಿಕೊಳ್ಳೋದು, ನಾನು ಇಂಥವಿದ್ದೇನೆ. ಅರೆ, ಮರಣದ ಸಮಯದೊಳಗೆ ಒಂದು ಸಲ ಭಾವದೀಪಿಕೆಯೊಳಗೆ ಏನು ಹೇಳಿತು? ನಮಗೆ ಸಾಯೋದಕ್ಕೇನು ಅಭ್ಯಂತರ ಇಲ್ಲ. ಸಾಯೋದ್ರೆ ಹೇಗೆ ಸಾಯೋದು? ಸಣ್ಣ ಅಮರತ್ವದ ಸ್ವೀಕಾರ ಪೂರ್ವಕ ಸಾಯೋದ್ರೆ. ಅದೇನ ಸುಮ್ಮನೆ ಇದೇನು ಸ್ವಭಾವನೆ ಇದೆ ರೀ. ಹಾಗೆ ಸ್ವಭಾವನೆ ಇದೆ. ಮಾಡೋದಿದ್ರೆ ಪ್ರಯತ್ನ ಅದರ ಸಲುವಾಗಿ ಮಾಡೋಣವ್ರೆ. ಜೀವಂತ ಇರೋದರ ಧನದಿಂದಲ್ಲ, ಆರೋಗ್ಯದಿಂದಲ್ಲ, ಸಹಾಯಕರಿಂದ ಅಲ್ಲ, ದೇವಶಾಸ್ತ್ರ ಗುರುವಿನಿಂದ ಕೂಡ ಅಲ್ಲ. ಆಗಿರೋದ ಜೀವತ್ವ ಶಕ್ತಿಯ ಆಧಾರದಿಂದ ಜೀವಿಸೋದು. ಹಾಗಾದರೆ ಜೀವತ್ವ ಶಕ್ತಿ ನನ್ನದ 3 ಕಾಲದಲ್ಲೂ ಇದೆ ರೀ. ಹಾಗಾದ್ರೆ ನಾನು ಅಲ್ಲಿ ಹೋದ್ರೆ ಏನು ಗತಿ, ಇಲ್ಲಿ ಹೋದ್ರೆ ಏನು ಗತಿ, ನರಕಕ್ಕೆ ಹೋದ್ರೆ ನಂದೇನಾಗುವುದ,
ಈ ಪ್ರಕಾರದ ಮಾತೆ ಉಳಿಯುವುದಿಲ್ಲ. ಉಳಿಲಿಲ್ಲ ಅಂತ ಹೇಳಿನ ಶ್ರೇಣಿಕ ನರಕದೊಳಗೆ ಹೋದ್ರೂ ಕೂಡ ಸಮ್ಯಕ್ ದರ್ಶನದ ಆಧಾರದಿಂದ, ಜೀವತ್ವ ಶಕ್ತಿಯಿಂದ ಜೀವಿಸುವ ಆಧಾರದಿಂದ ಅವ ಅಲ್ಲಿಂದ ಬಂದು ತ್ರಿಲೋಕ ಪೂಜ್ಯ ತೀರ್ಥಂಕರ ಆಗ್ತಾನ್ರಿ. ಮತ್ತೆ ಲೋಕದೊಳಗೆ ಜನ್ಮ ಪಡೆದು ನಾವು ತೀರ್ಥಂಕರನ್ನು ಆರಾಧಿಸುವಂಥ ಅವಸ್ಥೆಯೊಳಗೆ ಕೂಡ ಏನು ಮಾಡ್ತಾ ಇದ್ದೇವೆ, ಅವನ್ ನರಕದೊಳಗಿದ್ದುಕೊಂಡ ನಾಳೆ ಬಂದ ತ್ರಿಲೋಕ ಪೂಜ್ಯ ಅತ್ಯಂತ ನಿಕಟ ಭವಿಷ್ಯದೊಳಗ ತ್ರಿಲೋಕ ಪೂಜ್ಯ ಅರ್ಹಂತಾಗುವಂಥ ಕಾರ್ಯವನ್ನ ಅಲ್ಲಿ ಮಾಡ್ತಾ ಇದ್ದಾನ್ರಿ. ನಾವು ಸಾಕ್ಷಾತ್ ಅರ್ಹಂತರ ಸನ್ನಿಧಿಗೆ ಹೋಗಿ ಏನು ಕಾರ್ಯ ಮಾಡ್ತಾ ಇದ್ದೇವೆ, ಸಾಕ್ಷಾತ್ ಅರ್ಹಂತ ಪ್ರಭುವಿನ ವಾಣಿಯ ಸಂಯೋಗದೊಳಗೆ ಬಂದ ಕಾರ್ಯ ಏನು ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಒಂದ್ಸಲ ಅವಲೋಕನೆ ಮಾಡಿಕೊಳ್ಳೋದು ಅವಶ್ಯಕ ಇದೆ. ಅರೆ, ಪರದ ಮಹಿಮೆ ಇದೆ, ಪರದ ಮಹಿಮೆ ಇಲ್ಲ ಹೀಗೆಲ್ಲ, ಆದ್ರೆ ಆ ಪರದ ಮಹಿಮೆಯ ಕಾರಣದಿಂದ ನಿನಗೆ ಯಾವ ಲಾಭ ಆಗುವ ಹಾಗೆ ಇಲ್ಲ. ಪರ ಮಹಿಮಾನ್ವಿತನೇ ಇದೆ. ಪ್ರತಿಯೊಂದು ಪರಮಾಣು 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 ಅತ್ಯಂತ ಸೂಕ್ಷ್ಮ. ಅರೆ, ಮೊನ್ನೆ ಒಂದು ಸಲ ಪ್ರಶ್ನೆ ಬಂದಿತ್ತು, 6 ಪ್ರಕಾರದ ಪುದ್ಗಲ ಹೇಳಿದ್ರಲ್ಲ, ಇನ್ನೊಂದ್ಸಲ ಕೇಳ್ತೇನ್ರಿ. ಆ ವೇಳೆದೊಳಗೆ ಬಿಟ್ಟನ ಹೋಯ್ತದ, ಅದು ಯಾಕೆ ಉಳೀತು ಅಂತ ಗೊತ್ತಾಗಲಿಲ್ಲ. ಸ್ಥೂಲ 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 ಹೇಳ್ರಿ, ಸ್ಥೂಲ ಸೂಕ್ಷ್ಮ, ಸೂಕ್ಷ್ಮ ಸ್ಥೂಲ, ಸೂಕ್ಷ್ಮ 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 ಯಾವುದಿದೆ? ಮೊನ್ನೆ ಉತ್ತರ ತಪ್ಪಿದೆ. ಮೊನ್ನೆ ಉತ್ತರ ಏನ್ ಕೊಟ್ಟಿದ್ರಿ? ಪರಮಾಣು. ಪರಮಾಣು ಸೂಕ್ಷ್ಮ ಸೂಕ್ಷ್ಮ ಇದೆ ಅಂದ್ರೆ ಇವು 6 ಭೇದ ಸ್ಕಂದದ್ದು ಅದ. ವಿಜಯ್ ಭಾಯ್ ತಾವು ಆ ದಿವಸ ಉತ್ತರ ಕೊಟ್ರಿ, ಸುಧಾತಾಯಿನೂ ಆ ದಿವಸ ಉತ್ತರ ಕೊಟ್ಟಿದ್ರು. ಅದರದ ಸ್ಪಷ್ಟೀಕರಣ ಹಾಗೆ ಯಾಕೆ ನಿಂತಿತ್ತು ಅಂತ ಗೊತ್ತಾಗ್ಲಿಲ್ಲ. ಅದರ ಉತ್ತರ ಕೊಟ್ಟದ್ದಷ್ಟೇ. ಅವ 6 ಭೇದದವಲ್ಲ, ಅವು ಯಾವುದ್ರು ಅದವು? ಸ್ಕಂದದ್ದು ಅದವ್ರೆ. ಸೂಕ್ಷ್ಮ ಸೂಕ್ಷ್ಮ ಅನ್ನೋದು ಸ್ಕಂದ ಇದೆ ರೀ. ಆದ್ರೆ ಇಲ್ಲಿ ನಮಗೆ ಹೇಳ್ತಾ ಇರೋದು ಸೂಕ್ಷ್ಮ ಸೂಕ್ಷ್ಮ ಯಾಕಂದ್ರೆ ಅದಕ್ಕೆ ನಿಯಮಸಾರ ತೆಗೆದು ನೋಡ್ರಿ, ತೆಗೆದು ನೋಡ್ರಿ. ಪ್ರಾರಂಭದೊಳಗನ ಇದಾವೆ, ಮೊದಲನೇ ಅಧಿಕಾರದೊಳಗನ ಅದಾವೆ. ಗಾಥೆ ಬರ್ತಿದೆ. ಉದ್ಗಲದ 6 ಭೇದ, ಉದ್ಗಲ ಸ್ಕಂಧದ 6 ಭೇದ, ಉದ್ಗಲದೊಳಗೆ 2 ಭೇದ. ಅರೆ, ನಮಗೆ ನಿಶ್ಚಿತ ನಿರ್ಣಯ ಬೇಕ್ರಿ. ಕೆಲವೊಂದು ಸಿದ್ಧಾಂತದ ನಿಶ್ಚಿತ ನಿರ್ಣಯನ ಬೇಕು. ಯಾವ ಸಿದ್ಧಾಂತದವೋ ಅವುಗಳಲ್ಲಿ ಏನೂ ಹೆಚ್ಚು ಕಡಿಮೆ ನಡೆಯುವುದಿಲ್ಲ. ಉದ್ಗಲದೊಳಗೆ 2 ಭೇದ. ಯಾವ? ಪರಮಾಣು ಮತ್ತು ಸ್ಕಂಧ. ಸ್ಕಂಧದೊಳಗೆ 6 ಭೇದ. ಈಗೇನು ಹೇಳ್ತಲ್ಲ ಅವು ಯಾವುದ್ರ ಭೇದವ? ಸ್ಕಂದದ್ದು ಭೇದ. ಹಾಗಾದ್ರೆ ಸೂಕ್ಷ್ಮ ಸೂಕ್ಷ್ಮ ಕೂಡ ಸ್ಕಂಧ ಇದೆ. ಪರಮಾಣುವಿನ ವ್ಯಾಖ್ಯೆ ಏನು ಮಾಡಿದ್ರು ನೋಡಿ ಬರೋರೇನ? ನಾಳೆ ನೋಡೇ ಬರ್ರಿ, ಗೌರಣ್ಣವ್ರು ನೋಡಿ ಬರ್ರಿ. ಸೂಕ್ಷ್ಮ ಸ್ಕಂಧದ ಪರ್ಯಾಯ ಇದೆ. ಆದರೆ ಇವತ್ತು ಈ ನೀವು ಪರಮಾಣು ಕೇಳಿದ್ರು ಪ್ರಶ್ನೆ, ಆದರೆ ಸೂಕ್ಷ್ಮ ಸ್ಕಂಧದ ತಿಳಿಯೋದು ಕಷ್ಟ. ತಿಳಿಯೋದಂತೂ ಕಷ್ಟ ಇದೆ, ಆದರೆ ನಮ್ಗೆ ಅದರದ ಪರಿಭಾಷೆ ಬೇಕ್ರಿ. ಎಲ್ಲಕ್ಕಿಂತಲೂ ಸಣ್ಣ ನಿಜವಾದ ಮಾತಿದ್ದಾರೆ. ನಿಯಮ ಸಾರದೊಳಗೆ ಇಷ್ಟು ಸುಂದರ ಹೇಳಿದ್ದಾರೆ. ಹೇಳಿ
ಈ ಶಬ್ದ? ಏನ್ ನೀವು ನೋಡೋರ ಆಗಮ್ ತೆಗೆದ ಆಮೇಲೆ ನೋಡಿದ್ರು ಎರಡು ಅಷ್ಟೇ ಇದಿರ್ಲ. ಆದಿ ಅಂತ್ಯ ಮಧ್ಯದೊಳಗ ತಾನೇ ಇದ್ದು ಅವಿಭಾಗಿ ಯಾವುದಿದೆಯೋ ಅದು ಪರಮಾಣು. ಬಹಳ ಅದ್ಭುತ ರೀ. ಕುಂದರ ಅಂತಾರ್ರಿ ಅವರಿಗೆ. ನಾವನ್ನೋದಿಲ್ಲ, ಜ್ಞಾನಿಗಳಂತಿದ್ದಾರೆ. ಆದಿ ಮಧ್ಯ ಅಂತದೊಳಗೆ ತಾನೇ ಇದ್ದುಕೊಂಡು ಅವಿಭಾಗಿ ಯಾವುದಿದೆಯೋ ಅದು ಪರಮಾಣು ಇದೆ. ಹೇಳ್ತೇಮ್ಮ ನಾಳೆ. ಆದಿ ಮಧ್ಯ ಅಂತ್ಯದೊಳಗೆ ತಾನೇ ಇದ್ದುಕೊಂಡು ಇನ್ನೊಂದಿಲ್ಲ ಅಲ್ಲಿ. ಅವಿಭಾಗಿ ಇದೆ, ತಾನೇ ಇದೆ ಅರ್ಥಾತ್ ಸಾರ್ವಭೌಮ ಇದೆ. ಅವಿಭಾಗಿ ಇದೆ ಅರ್ಥಾತ್ ಅದನ್ನು ಛೇದಿಸುವ ಸಾಮರ್ಥ್ಯ ಯಾರಲ್ಲೇನೋ ಇದೆ. ಇದು ಪರಮಾಣುವಿನ ವ್ಯಾಖ್ಯಾನ. ನಮಗೆಲ್ಲ ಹೇಳೋದಿತ್ತು ಆ ಪರಮಾಣು ಏನಿದೆ ಈಶ್ವರ ಇದೆ ರೀ. ಅದರ ಮಹಿಮೆ ನಾವೇನು ಮಾಡೋದು ಸಾಧ್ಯ ಇದೆ ರೀ? ಎಲ್ಲಿ ನಮಗೆ ನಮ್ಮ ಮಹಿಮೆ ಗೊತ್ತಿಲ್ಲ, ಅದರ ಮಹಿಮೆ ನಾವೇನು ಮಾಡೋದು? ಇದರ ಬೆಲೆ ಇಷ್ಟಿದೆ. ನಾವು ಸ್ಕಂದದ್ರೆ ಪರಮಾಣುವಿಂದ ಏನು ಮಾಡ್ತೇವೆ? ಆದರೆ ಸ್ಕಂದದೊಳಗಿರುವಂಥ ಪ್ರತಿಯೊಂದು ಪರಮಾಣು ಮಹಿಮಾನ್ವಿತ ಇದೆ, ಈಶ್ವರ ಸ್ವರೂಪ ಇದೆ. ಆದ್ರೆ ಅದರ ಈಶ್ವರತೆಯಿಂದ ನಿನಗೆ ಯಾವ ಲಾಭ ಆಗುವಂಥದ್ದಿಲ್ಲ. ಮುಗಿತೇನಿಲ್ರಿ ಎಲ್ಲ. ನಿನಗೆ ನಿನ್ನ ಈಶ್ವರತೆಯನ್ನು ತಿಳ್ಕೊಳ್ಬೇಕಾಗೋದು, ನಿನ್ನ ಮಹಿಮೆಯನ್ನು ತಿಳ್ಕೊಳ್ಬೇಕಾಗೋದು. ಹಾಗಾದ್ರೆ ನನ್ನ ಮಹಿಮೆ ಎಂಥದ್ದಿದೆ? ನನ್ನ ಮಹಿಮೆ ಎಂಥದ್ದಿದೆ? ನಿಗೋದದೊಳಗಿರುವ ವೇಳೆದೊಳಗೂ ಕೂಡ ನಾನು ಜ್ಞಾನ, ದರ್ಶನ, ಸುಖ, ವೀರ್ಯ ಮೊದಲಾದ ಅನಂತ ಗುಣಗಳಿಂದ ವಿರಾಜಮಾನ ಇದ್ದೇನೆ. ಹಾಗಾದ್ರೆ ಅನಂತ ಗುಣಗಳು ಇರುವಲ್ಲಿ ದೋಷಕ್ಕ ಪ್ರವೇಶಿಯಲ್ಲಿದೆ, ಆಸ್ಪದ ಎಲ್ಲಿದೆ? ನನ್ನನ್ನು ನಾನು ನಿರ್ದೋಷ ಅಂತ ಹೇಳಿ ತಿಳಿಯೋದು ದೋಷದ ಭ್ರಾಂತಿಯೊಳಗೆ ಕೂಡ ಸಾಧ್ಯ ಇದೆ ರೀ. ಏನು ಹೇಳ್ತು? ನನ್ನನ್ನು ನಾನು ನಿರ್ದೋಷ ಅಂತ ಹೇಳಿ ತಿಳಿಯೋದ ದೋಷದ ಭ್ರಾಂತಿ ಅರ್ಥಾತ್ ಮಿಥ್ಯಾತ್ವದೊಳಗೆ, ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಸಂಭವ ಇದೆ. ಮತ್ತು ಅದು ಎಲ್ಲಿಯವರೆಗೆ ಸಂಭವಿಸುವುದಿಲ್ಲ ಅಲ್ಲಿಯವರೆಗೆ ಮಿಥ್ಯಾತ್ವ ರೂಪದ ದೋಷ ಬಿಟ್ಟು ಹೋಗೋ ಸಾಧ್ಯ. ಎಷ್ಟಿದೆ ನನ್ನ ಮಹಿಮೆ? ಈಗ ಹೇಳುತ್ತಲ್ಲ, ಯಾವುದರ ಜೊತೆ ಬೆರೆತರನೂ ಕೂಡ, ಯಾವುದಕ್ಕೆ ಆಸ್ಪದ ನನ್ನಲ್ಲೇ ಕೊಟ್ಟರನೂ ಕೂಡ, ಅರೆ ಈಗ ಹೇಳ್ತ ಪರಮಾತ್ಮ ಕೇವಲೇ ಭಗವಂತ ನನ್ನ ಆತ್ಮ ಪ್ರದೇಶದೊಳಗೆ ಅವನಾತ್ಮ ಪ್ರದೇಶಗಳು ಬಂದು ವ್ಯಾಪ್ತ ಆಗ್ತವೆ. ಆದರೆ ಅದರಿಂದ ನನ್ನ ಜ್ಞಾನ, ದರ್ಶನ, ಸುಖ, ವೀರ್ಯ ಅವ ತಿರೋಭೂತ ಆಗುವುದಿಲ್ಲ. ಅಥವಾ ಆ ಪ್ರಕಾಶದಿಂದ ಆ ಅನಂತ ಯಾವ ಚತುಷ್ಟಯ ಇದೆಯೋ ಆ ಚತುಷ್ಟಯದ ಪ್ರಕಾಶದಿಂದ ನನ್ನ ಚತುಷ್ಟಯ ಪ್ರಕಾಶಮಾನ ಆಗುವುದಿಲ್ಲ. ಇದು ಮಹಿಮಾ ಇದೆ ಅನ್ನೋ ನ್ಯೂನತೆ ಇದೆ ರೀ. ಮಹಿಮಾ ಇದೆ ರೀ. ಈಗ ಇನ್ನೊಂದು ಮಾತು ಅಲ್ಲಿ ಸಮುದ್ಘಾತಕ್ಕೆ ಸಂಬಂಧಿಸಿದ ಹಾಗೆ, ಯಾವ ವೇಳೆದೊಳಗೂ ಓರ್ವ ಕೇವಲಿ ತೀರ್ಥಂಕರನ ಬೇಕು ಹೀಗಿಲ್ಲ. ಕೇವಲಿ ಸಮುದ್ಘಾತ. ಕೇವಲಿ ಯಾವ ಸಮಯದೊಳಗೆ ಸಮುದ್ಘಾತ ಮಾಡ್ತಾನಲ್ಲ ಆ ಸಮಯದೊಳಗ ಲೋಕ ಪೂರ್ಣ ಆಗ್ತಾನೆ. ಹಾಗಾದ್ರೆ ಅನಂತ ಸಿದ್ಧರ ಆತ್ಮರುಗಳ ಲೋಕದೊಳಗದಾರೇನ ಅಲೋಕದೊಳಗ್ರೆ? ಅವರೆಲ್ಲದಾರ್ರಿ? ಲೋಕದೊಳಗನೇ ಅದಾರ್ರಿ. ಹಾಗಾದ್ರೆ ಅದರಿಂದ ಅವರ ಆತ್ಮರುಗಳ ಪ್ರದೇಶದೊಳಗೆ ಯಾವ ಅವರದ ಅನಂತ ಚತುಷ್ಟಯ ಪ್ರಗಟ ಇದೆಯಲ್ಲ ಅದರೊಳಗೆ ಏನಾದರೂ ಲಾಭ ಹಾನಿ ಏನಾದರೂ ಆಯ್ತೇನ್ರಿ? ಅರೆ ಇದು ಬಹಳ ದೊಡ್ಡ ಮಾತಿದೆ ರೀ. ನಮಗದರ ಸ್ವರೂಪ ತಿಳಿತಾ ಇಲ್ಲ. ಅಂದ್ರೆ ಇಲ್ಲಿ ಹೇಳೋದಿದೆ, ಯಾವ ಪ್ರದೇಶ ಅನ್ಯ ದ್ರವ್ಯದ್ದು ಇದಾವೆಯೋ ಆ ಪ್ರದೇಶಗಳ ನನ್ನ ಆತ್ಮ ಪ್ರದೇಶದ ಜೊತೆಗೆ ಯಾವುದೇ ರೀತಿಯಿಂದ ಅವಗಾಹನ ಪಡೆದರನೂ ಕೂಡ ಅವುಗಳಿಂದ ನನಗೆ ಯಾವುದೇ ಪ್ರಕಾರದ ಲಾಭ ಹಾನಿ ಆಗದೇ ಇರುವಂಥ ಮಹಿಮಾನ್ವಿತ ಆತ್ಮ ನಾನಿದ್ದೇನೆ.
ಅಸಂಖ್ಯ ಅರೂಪಿ ಪ್ರದೇಶಗಳಿಂದ ಯುಕ್ತವಿರುವಂತಹ ಆತ್ಮ ಅರ್ಥಾತ್ ವಸ್ತು ನಾನಿದ್ದೇನೆ. ಇದು ಕೇವಲಿ ಸಮುದ್ಘಾತ ಆಗುವಾಗ ಅದೇ ನಮ್ಮ ಆತ್ಮ ಪ್ರದೇಶದೊಳಗೆ ವಿಸ್ತಾರ ಆಗ್ತದೆ. ಇದು ಅಪವಾದ ಅಲ್ಲ, ಯಾಕಂದ್ರೆ ಬೇರೆ ಯಾವುದೂ ಭಾಷಣ ವರ್ಗಣ ಆಗಲಿ ಕರ್ಮ ವರ್ಗಣ ಆಗಲಿ ಅಥವಾ ಬೇರೆ ಆತ್ಮದ ಪ್ರದೇಶ ನಮ್ಮ ಪ್ರದೇಶದೊಳಗೆ ಬರುವುದಿಲ್ಲ. ಇದು ಸ್ಥೂಲ ರೂಪದಿಂದ ತಿಳಿಸಿಕೊಡುವ ಸಲುವಾಗಿ ಹೇಳಿದ್ದಾರೆ. ತಿಳಿತೇನ್ರಿ? ಇದು ಅಪವಾದ ಅಲ್ಲ. ಇದು ಆ ಅಪೇಕ್ಷಾದಿಂದ ಒಂದು ವೇಳೆ ಅಪವಾದ ಇದ್ರನು ನೋಡ್ರಿ, ಕೇವಲಿ ಸಮುದ್ಘಾತ ಹೆಚ್ಚು ಕಡಿಮೆ ಯಾವಾಗಲೂ ನಡೆದೇ ಇರ್ತೈತೇನ್ರಿ? ನೀವು ಒಂದು ಮಾತು ಇರಲಿ, ಅದು ಅಪವಾದ ಅಂಥೇಳಿ ಅನ್ಲಿಕ್ಕೆ ಬರುವುದಿಲ್ಲ. ಒಂದು ವೇಳೆ ಎಂದೋ ಯಾವನೋ ಕೇವಲಿ ಸಮುದ್ಘಾತ ಮಾಡ್ತಾನೋ ಅದರಿಂದ ನಮಗೇನು ಆಗೋ ಹೋಗೋ ಮಾತು ಇಲ್ಲ ಅಂಥೇಳಿ ತಾವು ತಿಳಿತಿದ್ರಿ ಅಂತಂದ್ರೆ ಈಗೇನು ತಾವು ಕೇಳಿದ್ರಲ್ಲ, ಭಾಷಾ ವರ್ಗಣ, ಕಾರ್ಮಣ ವರ್ಗಣ, ಆಹಾರ ವರ್ಗಣ, ತೈಜಸ ವರ್ಗಣ, ಮನೋವರ್ಗಣ, ಅನ್ಯ ಜೀವಗಳ, ಆಕಾಶ, ಧರ್ಮ, ಅಧರ್ಮ, ಕಾಲ, ಪುದ್ಗಲ ಎಲ್ಲ ದ್ರವ್ಯದ ಪ್ರದೇಶಗಳ ನಮ್ಮ ಆತ್ಮನಲ್ಲೇ ಆತ್ಮ ಪ್ರದೇಶದೊಳಗೆ ಯಾವಾಗಲೂ ಅವಗಾಹನ ಪಡೆದದ್ದು ಅದವ್ರೆ. ಸದೈವ ಯಾವಾಗಲೂ ನಮ್ಮ ಆತ್ಮ ಪ್ರದೇಶಗಳ ಬರೀ ಚೈತನ್ಯಮಯ ಪ್ರದೇಶ ಆಗಿ ಒಂದು ಕಡೆ ಇರುವಂಥ ಅವಕಾಶ ಎಂದೂ ಬರುವುದಿಲ್ಲರಿ. ಯಾವಾಗಲೂ ಆಹಾರ ವರ್ಗಣ ಇರೋ, ಭಾಷಾ ವರ್ಗಣ ಇರೋ, ಮನೋವರ್ಗಣ ಇರೋ, ಕಾರ್ಮಣ ವರ್ಗಣ ಇರೋ, ತೈಜಸ ವರ್ಗಣ ಇರೋ, ಪುದ್ಗಲ ಇರೋ, ಸ್ಕಂಧ ಇರೋ, ದ್ವಿಪ್ರದೇಶಿ ಸ್ಕಂಧ, ದ್ವಿಅಣುಕ ಇರೋ, ಚತುರನುಕ ಇರೋ, ಅನೇಕ ಪ್ರಕಾರದ ಸ್ಕಂಧ ಇರೋ, ಪರಮಾಣು ಇರೋ, ಆಕಾಶದ ಪ್ರದೇಶ ಇರೋದು ನಮ್ಮ ಆತ್ಮ ಪ್ರದೇಶ ಎಲ್ಲಿದೆ ಅಲ್ಲೇ. ಮತ್ತೇನಿರೋದ? ಧರ್ಮದ್ರವ್ಯದ ಪ್ರದೇಶ ಇರೋ. ಯಾಕೆ ಅಂತಂದ್ರೆ ಅವುಗಳಿಂದ ಬೇರೆ ಅಂತೂ ನಾವು ಹೋಗೋದ ಸಾಧ್ಯ ಇಲ್ಲ. ಅವು ಲೋಕವ್ಯಾಪ್ತಿನ ಅದಾವಲ್ಲ, ಅವುಗಳದ್ದು ಪ್ರದೇಶನ ಲೋಕದಷ್ಟೇ ಇದೆ. ಧರ್ಮ ಮತ್ತು ಅಧರ್ಮ ಅವು ಇರೋ. ಕಾಲಾನು ಪ್ರತಿಯೊಂದು ಪ್ರದೇಶದ ಮೇಲೆ ರತ್ನರಾಶಿಯಂತೆ ಇದೆ ಅಂಥೇಳಿ ಹೇಳಿದರು. ಪ್ರತಿಯೊಂದು ಪ್ರದೇಶದ ಮೇಲೆ ಒಂದೊಂದು ಕಾಲಾನು ಇದೆ. ಹಾಗಾದ್ರೆ ನನ್ನ ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ಅಸಂಖ್ಯ ಕಾಲಾನು ಅದಾವ್ರಿ. ಅಸಂಖ್ಯ ಪ್ರದೇಶಿ ಧರ್ಮ ಇದೆ, ಅಸಂಖ್ಯ ಪ್ರದೇಶಿ ಅಧರ್ಮ. ನನ್ನ ಆತ್ಮ ಪ್ರದೇಶ ಎಷ್ಟು ಅದಾವಲ್ಲ ಅಷ್ಟು ಆತ್ಮನ ಅಷ್ಟು ಪ್ರದೇಶದೊಳಗೆ ಧರ್ಮ ದ್ರವ್ಯದ್ದನೂ ಅದಾವು, ಅಧರ್ಮ ದ್ರವ್ಯದ್ದನೂ ಅದಾವು, ಅಷ್ಟು ಕಾಲಾನೂ ಅದಾವು, ಅಷ್ಟು ಆಕಾಶ ಇದೆ. ಅರೇ ಅಂಥೇಳಿನ ಪಂಚಾಸ್ತಿಕಾಯದೊಳಗನ ಪ್ರಾರಂಭದೊಳಗನ ಬಂತು. ಅವ ಹ್ಯಾಗದವು ದ್ರವ್ಯಗಳ ಅನ್ಯೋನ್ಯ ಅವಗಾಹ. ಅನ್ಯೋನ್ಯ ಅವಗಾಹ ಅರೇ ಒಂದಕ್ಕೊಂದು ಅತ್ಯಂತ ಪ್ರೀತಿ. ಅವರಿಬ್ಬರದು ಸಂಬಂಧ ಬಹಳ ಅನ್ಯೋನ್ಯ ಇದೆ ಅಂತೇವಲ್ಲ ನಾವು. ಹಾಗೆ ಅವು ಯಾವಾಗೂ ಜಗಳ ಮಾಡುವುದಿಲ್ಲರಿ. ಅನ್ಯೋನ್ಯ ಅವಗಾಹ. ಮತ್ತು ಇಲ್ಲಿ ಒಂದು ಫೂಟ್ ಪ್ರದೇಶ ಜಾಗದ ಸಲುವಾಗಿ ಏನು ಮಾಡೋದ? ಪೊಲೀಸ್ ಕಂಪ್ಲೇಂಟ್, ಕೋರ್ಟ್ಗೆ ಹೋಗೋದು. ಮತ್ತು ಕೋರ್ಟ್ಗೆ ಹೋಗುವೇಳದೊಳಗೆ ಬೇಕಾದ್ರೆ ಸತ್ತು ಹೋಗಲ್ರಿ. ಆದ್ರೆ ಆ ಭಾವದ ಫಲ ಎಷ್ಟು ಕಾಲದವರೆಗಿದೆ ವಿಚಾರ ಮಾಡೋದು. ಆಯು ತನ್ನ ಕಾರ್ಯ ಮಾಡುತ್ತಿದೆ, ಜೀವ ತನ್ನ ಪರಿಣಾಮದ ಅನುಸಾರ ಫಲ ಪಡೀತಾನೆ. ಸ್ಥಾನ ಅನ್ಯ ದ್ರವ್ಯಗಳ ಎಲ್ಲಿ ಅದಾವ ಅಲ್ಲೇ ಇರ್ತಾವ. ಸುದ್ದ ಒಂದ್ ಕಡೆ ಆಗಿರ್ತೈತಿ, ಮೂರು ಚೂಸ್ತೈತಿ. ಅಸಂಖ್ಯ ಪ್ರದೇಶದಾಗೆಲ್ಲ ದುಃಖ. ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ಯಾಕೆ ದುಃಖ ಆಗ್ತಿದೆ? ಹೋಗು ವೇಳೆದೊಳಗೆ ಕಾಲಿಗೆ ಒಂದು ಮುಳ್ಳು ಚುಚ್ತಿದೆ ಅಥವಾ ಒಂದು ಚೂಪಾದ ಹರಳು ಚುಚ್ತಿದೆ. ನೋವು ಎಲ್ಲಿ ಆಗ್ತಿದೆ ರೀ? ಎಲ್ಲಿ ಆಗ್ತಿದೆ? ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ನೋವು ಆಗುವುದಿಲ್ಲ. ಅಸಂಖ್ಯ ಪ್ರದೇಶದೊಳಗೆ ನೋವಿನ ಜ್ಞಾನ ಆಗ್ತಿದೆ. ಯಾಕೆ ಅಂತಂದ್ರೆ ಆತ್ಮನ ಜ್ಞಾನ ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ವ್ಯಾಪ್ತಿ ಇದೆಯಲ್ಲ, ಅದು ಅಖಂಡ ಇದೆಯಲ್ಲ, ಅಲ್ಲಿ ಅಷ್ಟೇ ಇಲ್ಲರಿ. ಅದ ಎಲ್ಲಿ ಮುಳ್ಳು ಚುಚ್ಚಿದೆಯಲ್ಲ ಅಲ್ಲಿ ಅಷ್ಟ ಜ್ಞಾನ ಇಲ್ಲ. ಜ್ಞಾನ ಅಖಂಡ ಇದ್ದ ಕಾರಣ
ಮತ್ತು ಅದರಲ್ಲಿ ಸ್ಮೃತಿ ಪ್ರತ್ಯಭಿಜ್ಞಾನ ಇವೆಲ್ಲ ಇದ್ದ ಕಾರಣ ಮತ್ತು ಅವು ಮಾಯದ ನಂತರ ಗುಣ ಆದ ನಂತರ ಕೂಡ ಅವು ಆಗ್ತಾ ಇರ್ತಾವ್ರಿ. ಏನ ಅನುಭವ ಸಂವೇದನೆ. ಕಾಲ ಅದು ಏನು ಚುಚ್ಚಿ ಗಾಯ ಆಗಿತ್ತು ಅದು ಮಾಯದ ನಂತರ ಕೂಡ, ಗುಣಮುಖ ಆದ ನಂತರ ಕೂಡ, ಅಥವಾ ಮತ್ತೊಮ್ಮೆ ಯಾವಾಗಲೂ ಯಾರಿಗೋ ಮುಳ್ಳು ಚುಚ್ಚಿದ ನಂತರ ಕೂಡ ಅದು ತನಗೆ ಸ್ಮರಣೆ ಬರ್ತಿದೆ. ಇದೆಲ್ಲ ಜ್ಞಾನದ ಮಹತ್ವ ಇದೆ ಭಾಲಚಂದ್ರ ಭಾಯಿ. ಜ್ಞಾನದ ಅಖಂಡತೆಯನ್ನು ತೋರಿಸೋದಿದೆ. ಮತ್ತು ಜ್ಞಾನಿಯಲ್ಲಿ ಇದೆಯಲ್ಲ ಅಲ್ಲಿ ಸಂವೇದನೆ ಇದೆ ರೀ. ಹೀಗಿದ್ದ ಕಾರಣ ಜ್ಞಾನದ ವೇದನ ಆಯ್ತು ರೀ. ಅದ ಜ್ಞಾನದ ಸಂವೇದನ ಆಯಿತು. ಆ ನೋವಿಂದ ಅಲ್ಲ, ನೋವಿನ ಕುರಿತಾಗಿ ಏನು ಜ್ಞಾನ ಆಯ್ತಲ್ಲ ಆ ಜ್ಞಾನದ ಸಂವೇದನೆ ಇದೆ ರೀ. ನಡೀರಿ, ವಿಷಯ ಬಹಳ